ಮುಂದೆ ಆಕಾಶರಾಜ ತನ್ನ ಮಗಳಾದ ಪದ್ಮಾವತಿಯನ್ನು ನನಗೆ ಕೊಟ್ಟು ಮದುವೆ ಮಾಡ್ತಾನೆ. ಮದುವೆ ಮಾಡುವಾಗ ವರದಕ್ಷಿಣಾ ರೂಪದಲ್ಲಿ ಒಂದು ರತ್ನಖಚಿತವಾಗಿರತಕ್ಕಂಥ ಸುವರ್ಣದ ಕಿರೀಟವನ್ನು ಕೊಡ್ತಾನೆ. ಬಹಳ ಭಾರದ್ದು, ಅತ್ಯಂತ ಭಾರದ ಸುವರ್ಣ ಕಿರೀಟ ಕೊಡ್ತಾನೆ. ಅದನ್ನು ನಾನು ತಲೆ ಮೇಲೆ ಧರಿಸಬೇಕು, ಆದರೆ ದಿನ ಧರಿಸಲಿಕ್ಕೆ ಆಗೋದಿಲ್ಲ, ಕೊಡಲಿ ಏಟು ಬಿದ್ದುಬಿಟ್ಟಿದೆ. ಏಟಾದ ತಲೆಗೆ ಆ ಕಿರೀಟ ಬೇರೆ ಇಟ್ಟರೆ ಹೇಗೆ? ಎಲ್ಲ ನಾಟಕ ಇದೆ. ಏಟಾದ ತಲೆ ಇದೆ, ಕಿರೀಟ ಹೇಗಿಡಲಿ? ಆದರೂ ಮಾವ ಕೊಟ್ಟದ್ದು ಅಂತ ಪ್ರತಿ ಶುಕ್ರವಾರ ಸಾಯಂಕಾಲ ನಾನು ಅದನ್ನು ಧಾರಣೆ ಮಾಡ್ತೀನಿ. ಆ ಕಿರೀಟ ಧಾರಣೆ ಮಾಡುವಾಗ ಅದು ಏಟು ಬಿದ್ದ ತಲೆ ಅಲ್ವ, ಸ್ವಲ್ಪ ನೋವಾಗಿ ಕಣ್ಣಲ್ಲಿ ನೀರು ಬರ್ತದೆ 6 ಗಳಿಗೆ, ಆಗ ನಿನಗೆ ಸುಖ ಆಗಲಿ ಅಂತ ಇಷ್ಟು ಶಾಪಕ್ಕೊಂದು ವಿಶಾಪ ಹೇಳಿ ಕೊಟ್ಟು ಕಳಿಸಿದ. ಚೋಳರಾಜ ತನ್ನ ಪ್ರಾರಬ್ಧ ಇದು ಅಂತ ತಿಳ್ಕೊಂಡು ಅವನು ಹೋಗ್ತಾನೆ. ಆಮೇಲೆ ಸ್ವಾಮಿ ಹುತ್ತದಲ್ಲೇ ಸೇರಿಕೊಂಡ. ಹೀಗೆ ಅವನನ್ನು ಕಳಿಸಿದ ಮೇಲೆ ಮತ್ತು ಅದಕ್ಕೆ ಔಷಧೋಪಚಾರ ಆಗಬೇಕಲ್ಲ, ಏನು ಔಷಧ ಮಾಡಬೇಕು ಅಂತ ತಾನೇ ಧನ್ವಂತರಿ ಆದರೂ ಕೂಡ ಬೃಹಸ್ಪತ್ಯಾಚಾರ್ಯರು ಅಕಸ್ಮಾತ್ ಬರ್ತಾರೆ. ಬಂದಂಥ ಬೃಹಸ್ಪತ್ಯಾಚಾರ್ಯನ ಕೇಳಿದ, ಕೊಡ್ಲಿ ಏಟು ಬಿದ್ದಿದೆ ತಲೆಗೆ, ಏನು ಔಷಧ ಮಾಡಬೇಕು? ಎಕ್ಕೆ ಗಿಡದ ಹಾಲು, ಬೀಜ ತೆಗೆದ ಹತ್ತಿಯನ್ನು ಅದರಲ್ಲಿ ಮುಳುಗಿಸಿ ಅದನ್ನು ಇಟ್ಟರೆ ಗಾಯ ವಾಸಿ ಆಗ್ತದೆ ಅಂತ ಅವರು ಹೇಳಿದರು. ಅವತ್ತಿನಿಂದ ಪ್ರತಿ ದಿವಸ ಬೆಳಗ್ಗೆದ್ದು ಹುತ್ತದಿಂದ ಹೊರಗೆ ಬಂದು ಆ ಹತ್ತಿ ಇದರಿಂದ ಔಷಧ, ಆ ಹಾಲು ಹುಡುಕಿ, ಆ ಗಿಡದ ಹಾಲನ್ನು ಹುಡುಕಿ ಅದನ್ನು ಔಷಧೋಪಚಾರ ಮಾಡ್ಕೋತಾ ಇದ್ದಾನೆ. ಒಂದು ದಿವಸ ಶ್ರೀನಿವಾಸ ಹುತ್ತದಿಂದ ಹೊರಗೆ ಬಂದಿದ್ದಾನೆ. ಔಷಧ ಹುಡುಕಲಿಕ್ಕೆ ಅಂತ ಬಂದ. ಅರುಣೋದಯ ಕಾಲ. ಅದೇ ಸಮಯದಲ್ಲಿ ಅಲ್ಲಿ ವರಾಹದೇವರ ಗುಡಿ ಇದೆ. ವರಾಹದೇವರದ್ದೇ ಕ್ಷೇತ್ರ ಅದು, ಮೊದಲಿಂದ ವರಾಹ ಕ್ಷೇತ್ರ ಅದು, ಮೊದಲಿಂದ ಇದ್ದವರು ಅವರು. ಅಕಸ್ಮಾತ್ ಅವರು ಯಾವುದೋ ಒಬ್ಬ ಅಸುರ ಬಂದಿದ್ದ ಅಂತ ಅವನನ್ನು ಓಡಿಸಲಿಕ್ಕೆ ವರಾಹದೇವರು ಹೊರಗೆ ಬಂದಿದ್ದರು. ಶ್ರೀನಿವಾಸ ಔಷಧಕ್ಕೆ ಅಂತ ಇವನು ಹೊರಗೆ ಬಂದ. ಪರಸ್ಪರ ಭೇಟಿ ಆಗ್ತದೆ, ವರಾಹ ಶ್ರೀನಿವಾಸ ದೇವರ ಭೇಟಿ. ವರಾಹದೇವರು ಪರಿಚಯ ಇದ್ದವ್ರು ಹಾಕಿ ಕೇಳಿದ್ರಂತೆ, ಏನು ಶ್ರೀನಿವಾಸ ಇಲ್ಲಿ ಎಂದರು. ಏನು ಇದ್ದಕ್ಕಿದ್ದ ಹಾಗೆ ಇಲ್ಲಿ ಅಂತ. ಏನಿಲ್ಲಿ ಅಂತಂದಾಗ ಶ್ರೀನಿವಾಸ ಹೇಳಿದಂತೆ, ಹೌದು ನಾನು ವೈಕುಂಠದಲ್ಲೇ ಇದ್ದವನು, ಇಲ್ಲಿ ಯಾಕೆ ಬಂದೆ ಅಂದರೆ ಎಲ್ಲ ನಾರದರಿಂದ ಆಯಿತು ಅಂತ ಅಂದಂತೆ. ನಾರದ್ರ ಮೂಲ ಇದಕ್ಕೆಲ್ಲ ಅಂತಾನೆ. ಏನು ಅಂತ ಅರ್ಥ ಆಗಿಲ್ಲ. ನಾರದ್ರೇನು? ಅಯ್ಯೋ ಅವತ್ತು ಯಾರೋ ಯಜ್ಞ ಮಾಡುವಾಗ ಅಲ್ಲಿ ಹೋಗಿ ನಾರದರು ಯಾರಿಗೆ ಸಮರ್ಪಣೆ ಮಾಡ್ತೀರಿ ಅಂತ ಕೇಳಿದ್ದಕ್ಕೆ ಅದಕ್ಕೆ ತ್ರಿದೇವತಾ ಪರೀಕ್ಷೆ ನಡೀತು. ಅದೆಲ್ಲ ಕಥೆ ಹೇಳಿದ. ಆ ತ್ರಿದೇವತಾ ಪರೀಕ್ಷೆ ಭೃಗು ಋಷಿಗಳು ಮಾಡಿದ್ದು, ಪರಮಾತ್ಮನಿಗೆ ಒದ್ದದ್ದು. ಅದಕ್ಕೆ ಲಕ್ಷ್ಮೀದೇವಿ ಕೊಲ್ಹಾಪುರಕ್ಕೆ ಹೋದ್ದು. ನಾನು ಆ ಲಕ್ಷ್ಮೀದೇವಿಯನ್ನು ಬರಮಾಡ್ಕೊಳ್ಬೇಕು ಅಂತ ಇಲ್ಲಿ ಬಂದೆ. ಇಲ್ಲಿ ಬಂದು 10,000 ವರ್ಷ ಆಯಿತು. ಕಲಿಯುಗ ಬರಲಿ ಅಂತ ಕಾಯ್ತಾ ಇದ್ದೆ. ಕಲಿಯುಗ ಬಂತು. ಕಲಿಯುಗದಲ್ಲಿ ನಡೆದದ್ದೇನು ಅಂದರೆ ಮೊದಲು ನನ್ನ ತಲೆ ಒಡೆದದ್ದು ಅಂದ ಪರಮಾತ್ಮ. ಕಲಿಯುಗದಲ್ಲಿ ಮೊದಲು ಒಡೆದದ್ದು ಭಗವಂತನ ತಲೆನೇ, ಆಮೇಲೆ ಉಳಿದವ್ರದ್ದೆಲ್ಲ ತಲೆ ಹೊಡಿಲಿಕ್ಕೆ ಶುರುವಾಯಿತು. ಶ್ರೀನಿವಾಸನ ತಲೆನೇ ಮೊದಲು ಒಡೆದದ್ದು ಆ ದನ ಕಾಯುವ ಹುಡುಗ. ಅದಕ್ಕೆ ಔಷಧ ಮಾಡಿಕೊಂಡು ಹೊರಗೆ ಬಂದಿದ್ದೇನೆ ಅಂತ ಕೇಳಿದನಂತೆ. ಸರಿ, ವರಾಹದೇವರು ಇದೆಲ್ಲ ನಾಟಕ ಆಡ್ತಿದ್ದಾರೆ. ದೇವತೆಗಳ ಆನಂದ ಪಡ್ತಿದ್ರಂತೆ ಈ ನಾಟಕ ನೋಡಿ. ಇನ್ನು ಎಷ್ಟು ದಿವಸ ಇಲ್ಲೇ ಕ್ಯಾಂಪ್ ಅಂತ ಕೇಳಿದ್ರಂತೆ ವರಾಹದೇವರು. ಎಷ್ಟು ದಿವಸ? ಇಲ್ಲ, ಕಲಿಯುಗ ಮುಗಿಯೋ ತನಕ ಇರಬೇಕು ಅಂತ ಮಾಡಿದ್ದೀನಿ ಅಂದ ಶ್ರೀನಿವಾಸ. ಕಲಿಯುಗ ಮುಗಿಯೋ ತನಕ ಇರಬೇಕು ಅಂತ ಮಾಡಿದ್ದೀನಿ. ಅಲ್ಲ, ತಲೆ ಒಡೆದಿದ್ದಾರೆ, ಯಾಕಿರ್ತಿ ಅಂತ ವರಾಹದೇವರು. ತಲೆ ಒಡೆದರೂ ಕೂಡ ತಲೆ ಬಾಗುವವರು ಇದ್ದಾರೆ, ಶಿರಬಾಗಿ ನಮಸ್ಕಾರ ಮಾಡೋ ಭಕ್ತರಿದ್ದಾರೆ. ಅವರಿಗೋಸ್ಕರ ಕಲಿಯುಗ ಮುಗಿಯೋ ತನಕ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಎಂಥ ಕಾರಣ? ಅದಕ್ಕೋಸ್ಕರ ಇರ್ತೀನಿ. ಔಷಧೋಪಚಾರ ಮಾಡಿಕೊಂಡು ಇವತ್ತಲ್ಲ ನಾಳೆ ವಾಸಿ ಆಗ್ತದೆ, ಆಮೇಲೆ ಹೀಗೆ ಇರೋಣ ಅಂತ ಮಾಡಿದ್ದೀನಿ. ಇದೆಲ್ಲ ನಿಮ್ಮದೇ ಕ್ಷೇತ್ರ ಅಂತ ಗೊತ್ತಾಯಿತು, ನನಗೆ ಸ್ವಲ್ಪ ಜಾಗ ಕೊಡ್ತೀರಾ ಅಂತ ಕೇಳಿದ್ನಂತೆ ಶ್ರೀನಿವಾಸ. ನಿಮ್ಮ ಕ್ಷೇತ್ರ ಇದು, ವರಾಹ ಕ್ಷೇತ್ರ, ನನಗೆ ಸ್ವಲ್ಪ ಜಾಗ ಬೇಕು. ವರಾಹದೇವರು ಕೇಳಿದರು, ಇಲ್ಲಿ ಬಂದು ಎಷ್ಟು ದಿವಸ ಆಯಿತು ಅಂತ ಕೇಳಿದರು. 10,000 ವರ್ಷ ಆಯಿತು. 10,000 ವರ್ಷದ ತನಕ ಸುಮ್ಮನೆ ಕೂತು ಈಗ ಜಾಗ ಬೇಕು ಅಂದರೆ ಆಗಲೇ ಕೇಳಿದರೆ ಬಹಳ ಚೀಪಾಗಿ ಸಿಗ್ತಿತ್ತು. ಈಗ 10,000 ವರ್ಷದ ತನಕ ಸುಮ್ಮನೆ ಕೂತು ಈಗ ಅದು ಕಲಿಯುಗ ಪ್ರಾರಂಭ ಆದ ಮೇಲೆ ಜಾಗ ಬೇಕು ಅಂದರೆ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ, ಬೆಲೆ ಕೊಡಬೇಕಾಗ್ತದೆ, ಅದಕ್ಕೆ ತುಂಬ ಬೆಲೆ ಆಗ್ತದೆ ಅಂತ. ಆಗ ಶ್ರೀನಿವಾಸ ದೇವರು ಹೇಳ್ತಾರೆ ವರಾಹದೇವರಿಗೆ, ನನಗೇನು ಜಾಸ್ತಿ ಬೇಡ, ಪಾದ ಶತಮಾತ್ರಂ ರಮಾಪತೆ, 100 ಹೆಜ್ಜೆ ಭೂಮಿ ಸಾಕು. ಈ ಹುತ್ತದ ಸುತ್ತಮುತ್ತ 100 ಹೆಜ್ಜೆ ಸಾಕು. 100/100 ಅಂದಂಗೆ 100 ಹೆಜ್ಜೆ ಸಾಕಷ್ಟೇನೆ ಅಂತ. ಅಷ್ಟಾದರೂ ಬೆಲೆ ಕೊಡಲೇಬೇಕು ಅಂತಂದು. ಕೊನೆಗೆ ಶ್ರೀನಿವಾಸ ಹೇಳಿದ, ನಾನು ಪರ್ಚೇಸ್ ಮಾಡೋದಿಲ್ಲ, ಕಲಿಯುಗ ಮುಗಿಯುವಾಗ ನಿನಗೆ ಬಿಟ್ಟು ಹೋಗ್ತೀನಿ, ಲೀಸಿಗೆ ಕೊಡು ಅಂತ ಕೇಳ್ತಾನೆ. ಅದನ್ನು ಭೋಗ್ಯಕ್ಕಾದರೂ ಕೊಡು, ಭೋಗ್ಯಕ್ಕೆ ಹಾಕ್ಕೋತೀನಿ, ಆಮೇಲೆ ನಿನಗೆ ಬಿಟ್ಟು ಹೋಗ್ತೀನಿ ಜಾಗ ಅಂತ. ಆದರೂ ಬೆಲೆ ಕೊಡಬೇಕಾಗ್ತದೆ ಅಂತಂತ. ಬೆಲೆ ಇಲ್ಲದೇನೆ ಮಾತೇ ಇಲ್ಲ ಕಲಿಯುಗದಲ್ಲಿ. ಏನು ಮಾಡಿದ್ರೂ ಬೆಲೆ ಕೊಡಲೇಬೇಕು. ಆಗ ಶ್ರೀನಿವಾಸ ಹೇಳ್ತಾನೆ, ಲಕ್ಷ್ಮೀದೇವಿ ಬಂದುಬಿಟ್ಟಿದ್ದಾಳೆ, ಕೊಲ್ಹಾಪುರಕ್ಕೆ ಹೋಗಿದ್ದಾಳೆ, ನಾನು ಒಬ್ಬನೇ ಬಂದಿದ್ದೀನಿ, ಆದ್ದರಿಂದ ನಿನಗೆ ಈಗ ಬೆಲೆ ಕೊಡೋದು ಅಂದರೆ ಬೇರೆ ವ್ಯವಸ್ಥೆ ಮಾಡ್ತೀನಿ.
ಮುಂದೆ ನನ್ನ ದರ್ಶನಕ್ಕೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅವರೆಲ್ಲ ಬಂದಾಗ ಅವರಿಗೆ ಫಲ ಸಿಗಬೇಕಾದ್ರೆ ನಿನ್ನ ದರ್ಶನ ಮೊದಲು ಮಾಡಬೇಕು ಅಂತ ಏರ್ಪಾటు ಮಾಡ್ತೀವಿ. ಬರೇ ದರ್ಶನ ಮಾಡಿದರೆ ಏನು ಬಂತು, ಬೆಲೆ ಏನು ಬಂತು? ಪ್ರಥಮಂ ದರ್ಶನಂಚ ಸ್ಯಾತ್ ನೈವೇದ್ಯಂ ಕ್ಷೀರಸೇಚನಂ. ನೈವೇದ್ಯ ಕ್ಷೀರಾಭಿಷೇಕಕ್ಕೆ ಒಂದಿಷ್ಟು ಏನಾದರೂ ಬರಿಸಿ ಆಮೇಲೆ ನನ್ನ ದರ್ಶನಕ್ಕೆ ಬರಬೇಕು, ಅವ್ರಿಗೆ ಪುಣ್ಯ ಅಂತ ಏರ್ಪಾటు ಮಾಡ್ತೀನಿ. ಆಗ ದಿನಾ ನಿನಗೆ ಬೆಲೆ ಸಿಗ್ತಾನೆ ಹೋಗ್ತದಷ್ಟೆ. ಈಗಾದರೆ ಒಂದೇ ಸಲ ಕೊಡೋದು ಖರ್ಚಾಗಿಬಿಡ್ತದೆ. ದಿನಾ ಬೆಲೆ ಬರೋ ಹಾಗೆ ಮಾಡ್ತೀನಿ. ಬಂದವರೆಲ್ಲ ವರಾಹದೇವರ ದರ್ಶನ ಮೊದಲು ಮಾಡಬೇಕು. ಅಲ್ಲಿ ನೈವೇದ್ಯ ಕ್ಷೀರಾಭಿಷೇಕಕ್ಕೆ ವ್ಯವಸ್ಥೆ ಮಾಡಿ ಆಮೇಲೆ ಶ್ರೀನಿವಾಸನ ದರ್ಶನ ಮಾಡಬೇಕು. ಈ ವ್ಯವಸ್ಥೆ ಆಗ್ತದೆ. ಅದನ್ನೇ ಬೆಲೆ ಅಂತ ತಿಳ್ಕೊಂಡು ಕೊಡು ಅಂತಂದಾಗ ಹಾಗೆ ಆಗಲಿ ಅಂತ 100 ಹೆಜ್ಜೆ ಕೊಟ್ಟರಂತೆ. ಆಮೇಲೆ ಕೇಳ್ತಾರೆ ವರಾಹದೇವರು, ಅಲ್ಲ ಈಗ ಬಂದು ಇಷ್ಟು 1000 ವರ್ಷ ಆಯಿತು, ಅದು ಲಕ್ಷ್ಮೀದೇವಿ ಬೇರೆ ಇಲ್ಲ ಅಂತಂತಿದ್ದಿ, ಅಡಿಗೆ ಊಟ ವ್ಯವಸ್ಥೆ ಏನು ಮತ್ತು ಹಾಗೆ ಎಲ್ಲಿ ಏನು ಊಟಕ್ಕೇನು ಅಂತ ಕೇಳಿದರು ವರಾಹದೇವರು. ಶ್ರೀನಿವಾಸ ಊಟಕ್ಕೇನು ತೊಂದರೆ ಇಲ್ಲ, ನಾ ಮಾಡ್ಕೋತೀನಿ, ಮುಂದಿನ ಕೆಲಸದ್ದೇ ತೊಂದರೆ ಅಂತಂದರು. ಅಡುಗೆ ಹೆಂಗಾದರೂ ಮಾಡ್ಕೋತೀನಿ, ಮುಂದೆ ಪಾತ್ರೆ ತೊಳೆಯೋದು ಅದೇ ಸಮಸ್ಯೆ ಆಗಿಬಿಟ್ಟಿದೆ ಅಂತ. ಹಾಗಾದರೆ ನಾನು ಒಬ್ಬಳು ಬಕುಲಾದೇವಿ ಅಂತ ಒಬ್ಬಳಿದ್ದಾಳೆ, ಅವಳನ್ನು ಕಳಿಸ್ತೇನೆ, ಅಡುಗೆನೂ ಮಾಡ್ತಾಳೆ, ಔಷಧೋಪಚಾರನೂ ಮಾಡ್ತಾಳೆ, ನಿನ್ನ ಯೋಗಕ್ಷೇಮ ಎಲ್ಲ ನೋಡ್ಕೊಳ್ತಾಳೆ ಅಂತ ಹೇಳಿ ವರಾಹದೇವರು ಬಕುಲಾದೇವಿಯನ್ನು ಕೊಟ್ರಂತೆ. ಶ್ರೀನಿವಾಸ ಅಂದ್ಕೊಂಡ ಪಂಗೂಪರಿ ಗಂಗಾ ಪ್ರವಾಹ ಅಂತ ಗಾದೆ. ಪಂಗೂಪರಿ ಗಂಗಾ ಪ್ರವಾಹ. ಪಂಗು ಅಂದರೆ ಕಾಲಿಲ್ದವನು, ಕುಂಟ. ಗಂಗಾ ಸ್ನಾನ ಮಾಡಬೇಕು ಅಂತ ಆಸೆ ಅಂತೆ. ಎಲ್ಲೋ ಇದ್ದ ಗಂಗಾ ಸ್ನಾನ, ದಿನ ಅನ್ಕೋತಾ ಇದ್ದ ಗಂಗಾ ಸ್ನಾನ ಮಾಡೋದು. ಒಂದು ಸಲ ಫ್ಲಡ್ ಬಂದು ಗಂಗಾ ನದಿಯೇ ಇವನ ಮೇಲೆ ಹರಿದು ಬಿಡ್ತಂತೆ. ಎಷ್ಟು ಆನಂದ ಆಗಿ ಹೋಯ್ತು, ಅಯ್ಯೋ ನಾನು ಹೋಗೋದು ಉಳಿತು, ಗಂಗಾ ನದಿನೇ ಬಂತಲ್ಲ ನಾನಿದ್ದಲ್ಲಿಗೆ ಅಂತ. ಹಾಗೆ ಒಂದು ಜಾಗ ಕೊಡು ಅಂತ ಕೇಳಿದರೆ ಅಡಿಗೆ ಊಟ ಉಪಚಾರ ಎಲ್ಲ ಮಾಡಲಿಕ್ಕೆ ಒಬ್ಬ ಸೇವಕಿನೇ ಬಂದುಬಿಟ್ಲು ಅಂತ ಬಹಳ ಸಂತೋಷ ಆಯಿತು ಶ್ರೀನಿವಾಸನಿಗೆ. ಬಕುಲಾದೇವಿಯನ್ನು ಕರ್ಕೊಂಡು ಬಂದಿದ್ದಾನೆ. ಋಷಿಗಳೆಲ್ಲ ಕೇಳ್ತಿದ್ದಾರೆ, ಆ ಬಕುಲಾದೇವಿ ಅಂದರೆ ಯಾರು? ಶ್ರೀನಿವಾಸನಿಗೆ ಅಡಿಗೆ ಮಾಡಿ ಹಾಕಬೇಕಾದ ಬಕುಲಾದೇವಿ ಯಾರು? ಅವರವ್ರಿಗೆ ಮಾಡ್ಕೊಳ್ಳೋರು ಇದ್ದಾರೆ, ದೇವರಿಗೆ ಮಾಡಬೇಕು ಅಂತಂದಾಗ ಸ್ವಲ್ಪ ಹಿಂದೇಟು ಬೀಳ್ತದೆ. ಶ್ರೀನಿವಾಸನಿಗೆ ಅಡಿಗೆ ಮಾಡಿ ಹಾಕಲಿಕ್ಕೆ ಬಂದಂಥ ಬಕುಲಾದೇವಿಯ ಪುಣ್ಯ ಅಂಥದ್ದು. ಅವಳು ಯಾರು ಅಂತ ಕೇಳಿದಾಗ, ಪುರಾ ಯಶೋಧ ಬಕುಲ ಕೃಷ್ಣಸ್ಯ ಜನನೀಶ್ಯ ಭೂತ್. ಬಕುಲಾದೇವಿ ಯಾರು ಅಂತಂದರೆ ಕೃಷ್ಣನ ತಾಯಿ ಯಶೋಧಾದೇವಿ. ಇದೇ ಶ್ರೀನಿವಾಸ, ಕೃಷ್ಣನೇ ಶ್ರೀನಿವಾಸ. ಆ ಕೃಷ್ಣನ ತಾಯಿ ಯಶೋಧಾದೇವಿ ಇದ್ಲು. ಆ ಯಶೋಧಾದೇವಿಗೆ ಎಲ್ಲ ಭಾಗ್ಯ ಇತ್ತು. ಕೃಷ್ಣನ ಬಾಲಲೀಲೆ ಬೇಕಾದಷ್ಟು ನೋಡಿದ್ಲು ಯಶೋದೆ. ಆದರೆ ಕೃಷ್ಣನ ಒಂದು ಮದುವೆನೂ ನೋಡಿಲ್ಲಂತ. ಎಲ್ರಿಗೂ ಎಲ್ಲ ಭಾಗ್ಯ ಕೊಡೋದಿಲ್ಲ ಪರಮಾತ್ಮ, ಏನಾದರೂ ಸ್ವಲ್ಪ ನ್ಯೂನತೆ ಇಟ್ಟೇ ಇರ್ತಾನೆ. ಎಲ್ಲ ಭಾಗ್ಯ ಇದ್ದು ಬಾಲಲೀಲೆ ನೋಡಿದ್ಲು, ಮದುವೆ ನೋಡಿಲ್ಲ. ಇವನು ನೋಡಿದರೆ 16,108 ಮದುವೆ ಮಾಡ್ಕೊಂಡಿದ್ದ. ಅದ್ರಲ್ಲಿ ಒಂದು ಮದುವೆನೂ ಅವಳು ನೋಡಿಲ್ಲ. ಅದು ನೋಡಿ ಅವಳು ದೌರ್ಭಾಗ್ಯ ಅಂತ. ಒಂದು ಮದುವೆ ನೋಡಿಲ್ಲ ಅಂತ. ಯಾಕೆ? ಕೃಷ್ಣನಿಗಾದ ಮದುವೆ ಎಲ್ಲ ಆಕಸ್ಮಿಕನೇ, ಎಲ್ಲ ದಿಢೀರ್ ಮದುವೆಗಳೇ ಆದದ್ದು ಹೊರತು ಪೂರ್ವಯೋಜಿತ ಮದುವೆ ಒಂದೂ ಅಲ್ಲ. ಅವೆಲ್ಲೋ ಮನೇಲಿ ತನ್ನ ಪಾಡಿಗೆ ತಾನು ಕೂತಿದ್ದ ರುಕ್ಮಿಣಿ ದೇವಿ ಪತ್ರ ಬರೆದ್ಲು. ಶೋಭಾವಿನಿತ್ವಮಜಿತೋದ್ವಹನೇ ವಿದರ್ಭಾನ್. ನಾಳೆ ಮುಹೂರ್ತ ಇಟ್ಟುಬಿಟ್ಟಿದ್ದಾರೆ, ಶಿಶುಪಾಲನೆ ಕೊಟ್ಟು ಮದುವೆ ಮಾಡ್ತಾರೆ ಕೃಷ್ಣ, ನೀ ಬಂದು ಕರ್ಕೊಂಡು ಹೋದ್ರೆ ನಾವು ಉಳಿತೀನಿ, ಇಲ್ದಿದ್ರೆ ನನ್ನ ಗತಿ ಏನು ಅಂದ್ಲು. ಏನು ಮಾಡಬೇಕು? ತಾಯಿಗೆ ಹೇಳಿ ಮಾಡಿ ಅದೆಲ್ಲ ಅಷ್ಟು ಸುಲಭ ಅಲ್ಲ. ಆವಾಗ ಸೀದಾ ಹೋದ, ರುಕ್ಮಿಣಿನ ಕರ್ಕೊಂಡು ಬಂದ, ಮದುವೆ ಮಾಡಿಕೊಂಡೇ ಬಿಟ್ಟು. ಶಮಂತಕ ಮಣಿ ಕದ್ದಿದ್ದಾನೆ ಅಂತ ಅಪವಾದ ಬಂದಿತ್ತು. ಮಣಿ ಹುಡ್ಕೊಂಡು ಬರ್ತೀನಿ ಅಂತ ಹೋದ, ಮಣಿ ಬದಲು ಕನ್ಯಾಮಣಿ ತೊಗೊಂಡು ಬಂದುಬಿಟ್ಟ. ಅಲ್ಲಿ ಹೋದ, ಶಮಂತಕ ಮಣಿನೂ ಸಿಕ್ತು, ಕನ್ಯಾಮಣಿನೂ ಸಿಕ್ಕಳು. ಅವಳು ಜಾಂಬವತಿನ ಮದುವೆ ಮಾಡ್ಕೊಂಡು ಬಂದ. ಆಮೇಲೆ ಸತ್ಯಭಾಮೆದ್ದು ಹೀಗೆ ಆಯಿತು. ನರಕಾಸುರನ ಕೊಂದ. 16,100 ಮಂದಿ ಅಲ್ಲಿದ್ದರು. ನಮ್ಮ ಗತಿ ಏನಂದರು, ನಾ ಮದುವೆ ಮಾಡ್ಕೋತೀನಿ ಅಂದ, ಮದುವೆ ಮಾಡಿಕೊಂಡು. ಇದೆಲ್ಲ ತಾಯಿಗೆ ಹೇಳಿ ಮದುವೆ ಮಾಡ್ಕೊಳ್ಳೋದ? ಯಾರೋ ಬಂಧನದಲ್ಲಿದ್ದಾರಂತೆ, ಯಾರೋ ಅಸುರ ಒಬ್ಬ ತನ್ನ ಬಂಧನದಲ್ಲಿ ಇಟ್ಕೊಂಡಿದ್ದ, ಅವ್ರನ್ನ ಮದುವೆ ಮಾಡ್ಕೊಳ್ತೀನಿ ಅಂತಂದರೆ ಬೇರೆ ಯಾರೂ ಸಿಗಲಿಲ್ವ ಅಂತ ಕೇಳ್ತಾರೆ. ಅವ್ರ ಗತಿ ಏನು ಹಾಗಾದ್ರೆ? ಅದಕ್ಕೆ ಅವರು ಮದುವೆ ಇಲ್ಲದೆ ಉಳಿತಾರೆ ಅಂತ ಹೇಳಿದ. ಅಷ್ಟೂ ಮಂದಿನ ತಾನು ಮದುವೆ ಮಾಡಿಕೊಂಡ. ಇದನ್ನೆಲ್ಲ ಹೇಳಿ ಕೇಳಿದರೆ ಆಗೋದಿಲ್ಲ ಅಂತ ಗೊತ್ತವನಿಗೆ. ಇನ್ನೆಲ್ಲೋ ಅರ್ಜುನನ ಜೊತೆಗೆ ಅಡ್ಡಾಡ್ಲಿಕ್ಕೆ ಹೋಗಿದ್ದಂತೆ, ವಾಕಿಂಗ್ ಅಂತ ಅಡ್ಡಾಡ್ಲಿಕ್ಕೆ ಹೋಗಿದ್ದ. ಅಲ್ಲಿ ಒಂದು ಹುಡುಗಿ ತಪಸ್ಸು ಮಾಡ್ತಿದ್ಲು. ಬೇಕು ಅಂತ ಅರ್ಜುನನ ಕಳಿಸಿದ. ಯಾರೋ ತಪಸ್ಸು ಮಾಡ್ತಿದ್ದಾಳೆ ಹುಡುಗಿ, ಯಾಕೆ ಕೇಳ್ಕೊಂಡು ಬಾ ಅಂತ. ಇವನು ಕೇಳಿದರೆ ಅವಳು ಹೇಳಿದ್ಲು, ನನ್ನ ಹೆಸರು ಕಾಳಿಂದಿ, ಕೃಷ್ಣನೇ ಗಂಡ ಆಗಬೇಕು ಅಂತ ಮದುವೆ ಮಾಡಿ ತಪಸ್ಸು ಮಾಡ್ತಿದ್ದೀನಿ. ಅರೆ ನನ್ನ ಜೊತೆಗೆ ಬಂದಿದ್ದಾನೆ ಅಂತ ಹೇಳಿ ಕರ್ಕೊಂಡು ಮದುವೆ ಮಾಡಿಸೇ ಕರ್ಕೊಂಡು. ಹೀಗೆಲ್ಲ ಮದುವೆ ಹೀಗೆ ಆಯಿತು. ಅದು ಒಂದೂ ಕೂಡ ವಿಡಿಯೋ ಮಾಡಿಲ್ಲ, ಏನಿಲ್ಲ. ಅದಾದರೂ ಮಾಡಿದರೆ ತೋರಿಸ್ಬೋದಾಗಿತ್ತು ಯಶೋಧಾದೇವಿಗೆ. ವಿಡಿಯೋ ಇಲ್ಲ, ಆ ಕಾಲದಲ್ಲಿ ಇದ್ದಿಲ್ಲ. ಅಂತೂ 16,000 ಷೋಡಶ ಸ್ತ್ರೀ ಸಹಸ್ರೇಶನಾಗಿದ್ದಾನೆ. ಒಂದು ಮದುವೆನೂ ಯಶೋದೆ ನೋಡಿಲ್ಲ. ಕೃಷ್ಣ ಅವತಾರ ಮುಗಿಯುವಾಗ ಕಣ್ಣೀರು ಹಾಕಿದ್ಲಂತೆ ಯಶೋದೆ.
ಮನಸ್ಸೀದತಿ ಮೇ ಕೃಷ್ಣ ತವ ಕಲ್ಯಾಣ ವೀಕ್ಷಣೆ. ಬಾಲಲೀಲೆ ಬೇಕಾದಷ್ಟು ತೋರಿಸಿದ್ದಿ, ನಿನ್ನ ಕಲ್ಯಾಣನೇ ನೋಡಲಿಲ್ವಲ್ಲೋ ನಾನು ಅಂತ ದುಃಖಪಟ್ಲು. ಅಯ್ಯೋ, ನಾನು ನಿನಗೋಸ್ಕರ ನಾನು ಮತ್ತೊಂದು ಎಲ್ಲಿ ಮಾಡಿಕೊಡ್ಲಿ, ಈಗಲೇ ಸಾಕಾಗಿ ಹೋಗಿದೆ ಅಂತ. ನೀನು ನೋಡಿಲ್ಲ ಅಂತ ಮತ್ತೊಂದು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಶ್ರೀಶೈಲೇ ಪೂರಯಿಷ್ಯಾಮಿ ತಾವಕೀ ನಮ್ಮ ಮನೋರಥಂ. ಮುಂದೆ ಕಲಿಯುಗದಲ್ಲಿ ವೆಂಕಟಾಚಲಕ್ಕೆ ಹೋಗಿ ನೆಲೆಸಿ ನಿನ್ನ ಮೂಲಕವೇ ಮದುವೆ ಮಾಡ್ಕೋತೀನಿ. ನೀನೇ ಕನ್ಯಾ ನೋಡು, ನೀನೇ ಮಾತುಕತೆ, ನೀನೇ ನಿಂತುಕೊಂಡು ಎಲ್ಲ ಮಾಡಿಸು, ನಿನ್ನ ಮೂಲಕ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದ. ಸರಿ ಅಂತ ಹೇಳಿ ಅದೇ ಯಶೋಧಾದೇವಿ ಕೃಷ್ಣನಿಗೆ ಅಂದರೆ ಶ್ರೀನಿವಾಸನಿಗೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಆ ಯಶೋಧೆನೇ ಬಕುಲಾದೇವಿಯಾಗಿ ವರಾಹದೇವರ ಹತ್ರ ಬಂದು ಕೂತಿದ್ಲು. ಆ ವರಾಹದೇವರು ಬಕುಲಾದೇವಿಯನ್ನು ಕಳಿಸಿದ್ದಾರೆ. ಆ ಬಕುಲಾದೇವಿಯನ್ನು ಕರ್ಕೊಂಡು ಶ್ರೀನಿವಾಸ ಹುತ್ತಕ್ಕೆ ಬಂದಿದ್ದಾನೆ. ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಶ್ರೀನಿವಾಸನ ಪದ್ಮಾವತಿಯ ವಿವಾಹ ಮಹೋತ್ಸವದ ಪ್ರಸಂಗವನ್ನು ಆರಂಭಿಸ್ತಾ ಇದ್ದಾರೆ. ಶ್ರೀನಿವಾಸ ವೈಕುಂಠದಿಂದ ಭೂಲೋಕಕ್ಕೆ ಬಂದು ಸ್ವಾಮಿ ಪುಷ್ಕರಣಿಯ ದಕ್ಷಿಣ ಭಾಗದಲ್ಲಿ ಹುತ್ತದಲ್ಲಿ ನೆಲೆಸಿದ್ದಾನೆ. ಕಲಿಯುಗ ಪ್ರಾರಂಭ ಆಯಿತು. 28ನೇ ಕಲಿಯುಗ ಪ್ರಾರಂಭ ಆಗಿದೆ. ಬಕುಲಾದೇವಿ ಸಹಿತನಾಗಿ ವರಾಹದೇವರಿಂದ ಒಂದಿಷ್ಟು ಜಾಗವನ್ನು ಪಡ್ಕೊಂಡು ಆ ಹುತ್ತದಲ್ಲೇ ವಾಸ ಮಾಡಿ ಅದನ್ನೇ ಭೂವೈಕುಂಠ ಅಂತ ಮಾಡಿದ. ಆ ಹುತ್ತವನ್ನು, ಆ ಪ್ರದೇಶವನ್ನು ಪರಮಾತ್ಮ ಅಯೋಧ್ಯೆ ಅಂತ ಭಾವಿಸಿದ್ನಂತೆ. ರಾಮಾವತಾರದಿಂದ ಇರ್ತಿದ್ನಂತೆ. ಕೆಲವು ಸಲ ರಾಮಾವತಾರದಿಂದ ಇರ್ತಿದ್ದ. ಆ ಪರ್ವತವೇ ಲಕ್ಷ್ಮಣ ಸ್ವರೂಪ, ಪರ್ವತವೇ ಲಕ್ಷ್ಮಣ ಸ್ವರೂಪ. ತಾನು ರಾಮರೂಪದಿಂದ ಆ ಪರ್ವತವನ್ನು ಅಯೋಧ್ಯ ಅಂತ ಭಾವನೆ ಮಾಡಿಕೊಂಡು ಇರ್ತಿದ್ದಂತೆ. ಹೀಗೆ ಕೃಷ್ಣಾವತಾರದಿಂದ ರಾಮಾವತಾರದಿಂದ ನಾನಾ ರೀತಿಯಿಂದ ಅನುಸಂಧಾನ ಮಾಡಿಕೊಂಡು ಆನಂದಮಯವಾಗೇ ಇದ್ದಾನೆ. ಕಲಿಯುಗ ಪ್ರಾರಂಭ ಆದ ಮೇಲೆ ಲಕ್ಷ್ಮೀದೇವಿ, ಕೊಲ್ಲಾಪುರದ ಲಕ್ಷ್ಮಿಯನ್ನು ಬರಮಾಡಿಕೊಳ್ಬೇಕು, ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ಬೇಕು, ಬಕುಲಾದೇವಿಯ ಮೂಲಕವೇ ವಿವಾಹ ನಡಿಬೇಕು ಅಂತ ಅವನ ಸಂಕಲ್ಪ ಇತ್ತು. ಆದ್ದರಿಂದ ತಾನು ಒಂದು ದಿವಸ ಆ ಹುತ್ತದಲ್ಲಿದ್ದಂಥ ಪರಮಾತ್ಮ ನಾನು ಬೇಟೆಯಾಡಲಿಕ್ಕೆ ಹೋಗಬೇಕು ಅಂತ ಮನಸ್ಸು ಮಾಡಿದ. ಬೇಟೆಯಾಡಬೇಕು ಅಂತ ಮನಸ್ಸು ಮಾಡಿದಾಗ ಕುದುರೆ ಬೇಕಾಯಿತು. ಮನಸ ಚಿಂತ್ಯಮಾನೇ ಚ ಹಯಃ ಪ್ರತ್ಯಕ್ಷತಾಂಗತಃ. ಯೋಚನೆ ಮಾಡಿದ ಕೂಡಲೇ ಒಂದು ಕುದುರೆ ಪ್ರತ್ಯಕ್ಷವಾಯಿತು. ಹಯಃ ಪ್ರತ್ಯಕ್ಷತಾಂಗತಃ. ಹಯ ಅಂದರೆ ಕುದುರೆ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಕುದುರೆಗಳಿಗೆ ಅನೇಕ ಶಬ್ದ ಇದೆ. ಹಯ ಅಂತಂತಾರೆ, ವಾಜಿ ಅಂತಲೂ ಹೇಳ್ತಾರೆ. ವಾಜಿ ಅಂದರೆ ಕುದುರೆ. ವಾಜಿವದನನೇ ಅಂತ ಹಯವದನನಿಗೆ ವಾಜಿವದನ ಅಂತಲೂ ಹೇಳೋದುಂಟು. ವಾಜಿ, ಅಶ್ವಗ್ರೀವ ಅಂತಲೂ ಹೇಳ್ತಾರೆ. ಅಶ್ವ ಅಂತ ಹೆಸರಿದೆ. ಹಯ, ಅಶ್ವ, ವಾಜಿ, ಅರ್ವ ಅಂತಲೂ ಹೇಳ್ತಾರೆ. ಅರ್ವಕಂಧರ ಅಂತ ಹೇಳೋದುಂಟು. ಮಧ್ವಾಚಾರ್ಯ ಹೇಳ್ತಾರೆ, ಏನಿದೆಲ್ಲ ಹೆಸರು? ಬರೇ ಒಂದೇ ಪ್ರಾಣಿಗೆ ಅನೇಕ ಹೆಸರಲ್ಲ. ದೇವತೆಗಳು ಸಂಚಾರ ಮಾಡುವ ಕುದುರೆ ಇದೆಯಲ್ಲ, ಅದಕ್ಕೆ ಹಯ ಅಂತ ಹೆಸರು. ಹಯೋಭೂತ್ವ ದೇವಾನವಹತ್. ಭಗವಂತನೇ ಹಯನಾಮಕನಾಗಿ ಕುದುರೆಯಲ್ಲಿರ್ತಾನೆ. ಆ ಕುದುರೆ ಮೇಲೆ ಸಂಚಾರ ಮಾಡುವವರು ದೇವತೆಗಳು ಮಾತ್ರ. ಅದರಿಂದ ದೇವತೆಗಳ ವಾಹನ ಕುದುರೆ ಏನಿದೆ ಅದಕ್ಕೆ ಹಯ ಅಂತ ಹೆಸರು. ಪರಮಾತ್ಮನೇ ಹಯನಾಮಕನಾಗಿ ಆ ಕುದುರೆಯಲ್ಲಿರ್ತಾನೆ. ಗಂಧರ್ವರು ಕುದುರೆ ಮೇಲೆ ಓಡಾಡ್ತಾರೆ. ಆ ಗಂಧರ್ವರು ಓಡಾಡುವ ಕುದುರೆ ಏನಿದೆ ಅದಕ್ಕೆ ವಾಜಿ ಅಂತ ಹೆಸರು. ವಾಜಿನಾಮಕನಾಗಿ ಪರಮಾತ್ಮ ಆ ಕುದುರೆಯಲ್ಲಿರ್ತಾನಂತೆ. ಅಸುರರು ಕೂಡ ಕುದುರೆ ಮೇಲೆ ಓಡಾಡ್ತಿದ್ರು. ಆವಾಗ ಎಲ್ರಿಗೂ ಕುದುರೆನೇ ವಾಹನ. ಅಸುರರು ಓಡಾಡುವ ಕುದುರೆಗೆ ಅರ್ವ ಅಂತ ಹೆಸರು. ಅರ್ವ ಅಂದರೆ ಅಸುರರು ಓಡಾಡುವ ಕುದುರೆ. ಮನುಷ್ಯರು ಸಂಚಾರ ಮಾಡುವ ಕುದುರೆಗೆ ಅಶ್ವ ಅಂತ ಹೆಸರು. ಇದು ಮಧ್ವಾಚಾರ್ಯರು ಈ ಸೂಕ್ಷ್ಮ ಹೇಳ್ತಾರೆ. ಹತ್ವ ಯಾತಿ ಯತಃಶತ್ರುನ್. ದೇವತೆಗಳೆಲ್ಲ ಶತ್ರುಗಳನ್ನು ಸಂಹಾರ ಮಾಡುವವರು. ದೈತ್ಯರನ್ನು ಸಂಹಾರ ಮಾಡುವಾಗ ಕುದುರೆ ಮೇಲೆ ಹೋಗ್ತಾರೆ. ಆ ಕುದುರೆಯಲ್ಲೇ ಪರಮಾತ್ಮ ಹಯನಾಮಕನಾಗಿರ್ತಾನೆ. ಹಯ ಅಂದರೆ ಹತ್ವ ಯಾತಿ, ಎಲ್ಲ ಶತ್ರುಗಳನ್ನು ಕೊಂದು ಮುಂದೆ ಹೋಗುವವನು ಅವನೇ. ಆದ್ದರಿಂದ ಹಯನಾಮಕನಾಗಿ, ಹ ಅಂದರೆ ಹನನ, ಕೊಲ್ಲೋದು. ಯ ಅಂದರೆ ಯಾನ, ಪ್ರಯಾಣ, ಶತ್ರುಗಳನ್ನು ಕೊಲ್ಲೋದು, ಮುಂದೆ ಸಾಗೋದು. ಈ ರೀತಿ ಮಾಡೋದರಿಂದ ಹಯನಾಮಕನಾಗಿ ದೇವತೆಗಳ ವಾಹನವಾದ ಕುದುರೆಯಲ್ಲಿದ್ದಾನೆ. ಅಶ್ವನಾಮಕನಾಗಿ ಮನುಷ್ಯರ ಕುದುರೆ, ಅರ್ವನಾಮಕನಾಗಿ ಅಸುರರ ಕುದುರೆ, ವಾಜಿ ಎಂಬ ಹೆಸರಿನ ಕುದುರೆಯಾಗಿ ಪರಮಾತ್ಮನೇ ಗಂಧರ್ವರು ಸಂಚಾರ ಮಾಡುವ ಕುದುರೆಯಲ್ಲಿರ್ತಾನೆ.
ಇಲ್ಲಿ ಹಯಃ ಪ್ರತ್ಯಕ್ಷತಾಂಗತಃ ಅಂತಂದರೆ ತಾನೇ ಕುದುರೆ ರೂಪವನ್ನು ಧರಿಸಿದ ಅಂತರ್ಥ. ತಾನೇ ಕುದುರೆಯಾದ. ಮತ್ತು ತಾನು ಕುದುರೆ ಆಗುವಾಗ ವಾಯುದೇವರ ಅಂತರ್ಯಾಮಿಯಾಗಿ ಆದನಂತೆ. ಆ ಕುದುರೆಯಲ್ಲಿ ವಾಯುದೇವರ ಒಳಗಡೆ ತಾನು ಅಂತರ್ಯಾಮಿಯಾಗಿ ಆ ಕುದುರೆ ರೂಪದಿಂದ ಪ್ರತ್ಯಕ್ಷನಾಗಿ ಆ ಕುದುರೆ ಮೇಲೆ ಕೂತ್ಕೊಂಡು ಬೇಟೆಯಾಡಬೇಕು ಅಂತ ಹೊರಟ ಪರಮಾತ್ಮ. ವಾಯುರಶ್ವತ್ವಮಾಪನ್ನ ರಜ್ಜುಸ್ತತ್ವಾಭಿಮಾನಿನಿ. ಎಲ್ಲಿ ಪರಮಾತ್ಮ ಇರ್ತಾನೋ ಅಲ್ಲಿ ವಾಯುದೇವರು ಇರಲೇಬೇಕು. ಆ ಕುದುರೆಯಲ್ಲಿ ವಾಯುದೇವರು ಕೂಡ ಬಂದು ಸನ್ನಿಹಿತರಾಗಿದ್ದರು. ಆ ಕುದುರೆಗೆ ಕಟ್ಟಿದ ಹಗ್ಗ ಏನಿತ್ತು, ಆ ಹಗ್ಗದ ರೂಪದಲ್ಲಿ ಲಕ್ಷ್ಮೀದೇವಿ ಇದ್ಲು. ಹಗ್ಗದಲ್ಲಿ ಲಕ್ಷ್ಮೀ ಸನ್ನಿಧಾನ. ಕುದುರೆಯಲ್ಲಿ ವಾಯುದೇವರು, ವಾಯುವಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಕೂತ್ಕೊಂಡ. ಬೇಟೆಗೆ ಅಂತ ಹೊರಟ. ಮೊದಲು ತಾನು ಶೃಂಗಾರ ಮಾಡಿಕೊಂಡಂತೆ. ಕಿರಾತ ಅಂದರೆ ಬೇಟೆಗಾರ. ಕಿರಾತ ರೂಪವನ್ನು ಧರಿಸಿ ಶೃಂಗಾರ ಮಾಡಿಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ಕುದುರೆಗೂ ಕೂಡ ಅಲಂಕಾರ ಮಾಡಿ ಅದು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಆ ರೀತಿ ಅಲಂಕಾರ ಮಾಡಿ, ಶುಭ್ರವಸ್ತ್ರಂ 15 ಹಸ್ತಂ ಬಿಭ್ರತ್ ತಥೋಪರಿ, 15 ಮೊಳದ ವಸ್ತ್ರವನ್ನು ತಗೊಂಡು ಪಂಚಕಚ್ಚಗಳನ್ನು ಹಾಕ್ಕೊಂಡಂತೆ. ಹಿಂದೆ 2 ಕಚ್ಚ, ಮುಂದೆ 3 ಕಚ್ಚ ಇರಬೇಕಂತೆ. ಅದಕ್ಕೆ ಪಂಚಕಚ್ಚ ಅಂತ ಕರೀತಾರೆ. ಹಿಂದೆ 2 ಕಚ್ಚ ಅಂತಂದರೆ ಎರಡೂ ತುದಿಯನ್ನು ಸಿಗಿಸ್ಕೊಳ್ಬೇಕು. ಒಂದೇ ಕಡೆ ತುದಿ ಸಿಗಿಸ್ಕೊಂಡು ಇನ್ನೊಂದು ತುದಿ ಹಾಗೆ ಬಿಟ್ಟಿರಬಾರ್ದು. ನಿರಿಗೆ ಹಾಕ್ಕೊಂಡು ಎರಡೂ ತುದಿಯನ್ನು ಸಿಗಿಸ್ಕೊಳ್ಬೇಕು. ಮುಂದೆಯೂ ಕೂಡ ಒಂದು ಸಲ ನಿರಿಗೆ ಹಾಕಿ 2 ತುದಿಯನ್ನು ಸೇರಿಸ್ಕೊಂಡ ಮೇಲೆ ಮತ್ತೆ ಪುನಃ ಅದನ್ನು ಒಂದು ತುದಿಯನ್ನು ಮೇಲ್ಗಡೆ ಕಟ್ಕೊಳ್ಬೇಕು ಅಂತಿರೋದು. ಆವಾಗ ಮುಂದೆ 3, ಹಿಂದೆ 5. ಅದಕ್ಕೆ ಪಂಚಕಚ್ಚ ಅಂತ ಕರೀತಾರೆ. ಈ ಪಂಚಕಚ್ಚನಾಗಿ ಪರಮಾತ್ಮ ಮೇಲ್ಗಡೆ ಒಂದು ಹೊದ್ಕೊಳ್ಳಿಕ್ಕೆ ಒಂದು ಶುಭ್ರ ವಸ್ತ್ರವನ್ನು ಕೂಡ ಇಟ್ಟುಕೊಂಡು ಕುದುರೆಗೆ ಅಲಂಕಾರ ಮಾಡಿ ಹೊರಟ. ಬೇಟೆಯಾಡ್ತಾ ಬರುವಾಗ ಅನೇಕ ಮೃಗಗಳು ಸಿಕ್ಕವು. ಕೆಲವನ್ನು ಬೇಟೆಯಾಡಿದ. ಹಾಗೆ ಬೆಟ್ಟ ಇಳ್ಕೊಂಡು ಬರ್ತಾ ಇದ್ದಾನೆ. ಆ ಕಾಡಿನಲ್ಲಿ, ಆ ಬೆಟ್ಟದಲ್ಲಿ ಒಂದು ಆನೆ ಸಿಕ್ತು. ಆನೆಯನ್ನು ಬೆನ್ನತ್ತಿ ಬಂದ. ಆನೆ ಮಾತ್ರ ಹತ್ರ ಆಗೋದು ಮತ್ತು ದೂರ ಹೋಗೋದು, ಹತ್ತಿರ ಆಗೋದು ದೂರ ಹೋಗೋದು, ಒಂದು ರೀತಿ ಚಮತ್ಕಾರ ಮಾಡಿತು. ಇವನು ಕೂಡ ಬೆನ್ನು ಹತ್ತಿದ. ಆ ಆನೆ ಬೆಟ್ಟ ಇಳಿದು ನಾರಾಯಣಪುರ ಅಂತ ಕೆಳಗಡೆ ಅಲ್ಲಿಗೆ ಬಂದು, ಆ ನಾರಾಯಣಪುರದ ಒಂದು ಹೂತೋಟದ ಬಳಿ ಬಂದು ಇದ್ದಕ್ಕಿದ್ದ ಹಾಗೆ ನಿಂತು ಹಿಂತಿರುಗಿ ಶ್ರೀನಿವಾಸನ ಕಡೆ ತಿರುಗಿ, ಇವನು ಬೆನ್ನತ್ತಿ ಬರ್ತಾ ಇದ್ದ, ಅವನ ಕಡೆ ತಿರುಗಿ ಬಗ್ಗಿ ನಮಸ್ಕಾರ ಮಾಡಿ ಸೊಂಡಿಲೆತ್ತಿ ಒಂದು ವಿಚಿತ್ರವಾದ ಗರ್ಜನೆ ಮಾಡಿ ಮಾಯವಾಗಿ ಹೋಯ್ತಂತೆ ಆನೆ. ಇದು ನಡೆದದ್ದು. ಏನಿದು ಚಮತ್ಕಾರ? ಆನೆಯನ್ನು ಇವನಿಗೆ ಬೇಟೆಯಾಡಲಿಕ್ಕೆ ಆಗಲಿಲ್ಲ, ಅಥವಾ ಬೇಕು ಅಂತ ಬಿಟ್ನೋ. ಆ ಆನೆಯೂ ಕೂಡ ಬಂದು ಶ್ರೀನಿವಾಸನ ಕಡೆ ತಿರುಗಿ ನಮಸ್ಕಾರ ಮಾಡಿ ಹೋಯಿತು ಅಂದರೆ ಏನರ್ಥ? ಇದರ ಅಭಿಪ್ರಾಯ ತಿಳಿಸ್ತಾರೆ ವ್ಯಾಖ್ಯಾನದಲ್ಲಿ. 4ನೇ ಮನ್ವಂತರದಲ್ಲಿ ಪರಮಾತ್ಮ ಒಂದು ಆನೆಯನ್ನು ಉದ್ಧಾರ ಮಾಡಿದ್ದ. ಗಜೇಂದ್ರ ಮೋಕ್ಷ ಅಂತ ಭಾಗವತದಲ್ಲಿ ಬರ್ತದೆ. ಗಜೇಂದ್ರ ಮೋಕ್ಷ ಮಾಡಿದ್ದ 4ನೇ ಮನ್ವಂತರದ ಘಟನೆ ಅದು. ಈಗ ಶ್ರೀನಿವಾಸ ಬಂದದ್ದು 7ನೇ ಮನ್ವಂತರ, 7ನೇ ವೈವಸ್ವತ ಮನ್ವಂತರದಲ್ಲಿ ಈಗ ನಡೀತಾ ಇರೋ 28ನೇ ಕಲಿಯುಗದ ಕಥೆ ಅದು. 4ನೇ ಮನ್ವಂತರದಲ್ಲಿ ಬಹಳ ಪ್ರಾಚೀನ ಕಾಲ. ಗಜೇಂದ್ರ ಒಂದು ಆನೆ ನೀರು ಕುಡಿಬೇಕು ಅಂತ ಸರೋವರಕ್ಕೆ ಹೋಗಿ ಅಲ್ಲಿ ನೀರು ಕುಡಿದು ಹಾಗೆ ಜಲಕ್ರೀಡೆಗೆ ಅಂತ ಇಳಿದು ಮೊಸಳೆ ಬಾಯಿಗೆ ಸಿಗ್ಬಿದ್ದಿತ್ತು. ಏನು ಮಾಡಿದರೂ ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ. ಯಾವ ಬಾಂಧವರೂ ಬರಲಿಲ್ಲ ಆನೆಯನ್ನು ಬಿಡಿಸಲಿಕ್ಕೆ. ನೋಡಿತು ಎಷ್ಟು ಜನ ಬಂದು ಬಾಂಧವರಿದ್ದರು, ಯಾರೂ ಬರಲಿಲ್ಲ. ಆನೆ ಗೊತ್ತಾಯಿತು, ಎಲ್ಲ ಬಾಂಧವರು ಸಂಪತ್ ಬಾಂಧವರೇ ಹೊರತು ಆಪತ್ ಬಾಂಧವರಲ್ಲ ಅಂತ ಗೊತ್ತಾಯಿತು. ಜಗತ್ತಿನಲ್ಲಿ ಸಂಪತ್ ಬಾಂಧವರೇ ಜಾಸ್ತಿ, ಆಪತ್ ಬಾಂಧವ ಅಂದರೆ ಆ ಪರಮಾತ್ಮ ಒಬ್ಬನೇ. ಅದನ್ನು ಮನವರಿಕೆ ಮಾಡಿಕೊಂಡು ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಪರಮಾತ್ಮನನ್ನು ಕೂಗಿತು ಆನೆ. ಆ ತತ್ಕಾಲದಲ್ಲಿ ಭಗವಂತ ಅಲ್ಲಿಂದಲ್ಲೇ ಅಭಿವ್ಯಕ್ತನಾಗಿ ಆ ಗಜೇಂದ್ರನನ್ನು ಮೇಲೆ ಕೆತ್ತಿ ಬಿಡುಗಡೆ ಮಾಡಿದ್ದ. ಅವತ್ತಿನಿಂದ ಆ ಗಜೇಂದ್ರ ಕಾಯ್ತಾ ಇತ್ತಂತೆ. ಆನೆ ಕಾಯ್ತಾ ಇತ್ತು. ನಾನು ಮೊಸಳೆ ಬಾಯಿಗೆ ಸಿಕ್ಕಿಬಿದ್ದಾಗ ಯಾವ ಬಂಧುಗಳೂ ನನ್ನನ್ನು ಬಂದು ಬಿಡಿಸಲಿಲ್ಲ. ಆದರೆ ಶ್ರೀನಿವಾಸ ಪರಮಾತ್ಮ ಮಾತ್ರ ಭಗವಂತ ಬಂದು ನನ್ನನ್ನು ಬಿಡುಗಡೆ ಮಾಡಿದ್ದಾನೆ. ಇದರಿಂದ ಏನಾದರೂ ಒಂದು ಸೇವೆ ಸಲ್ಲಿಸಬೇಕು ಅವನಿಗೆ ಅಂತ ಆನೆ ಕಾಯ್ತಾ ಇತ್ತಂತೆ. ಅವತ್ತಿನಿಂದ ಕಾಯ್ತಾ ಇದೆ. 4ನೇ ಮನ್ವಂತರದಲ್ಲಿ ಅದಕ್ಕೆ ಚಾನ್ಸ್ ಸಿಕ್ಕಿದ್ದು 7ನೇ ಮನ್ವಂತರದಲ್ಲಿ. ಶ್ರೀನಿವಾಸನ ಸೇವೆಗೂ ಅಷ್ಟು ಬೇಗ ಸಿಗೋದಿಲ್ಲ. 4-5 ತಿಂಗಳು ಮುಂಚೆನೇ ಬುಕ್ ಮಾಡಬೇಕು, ಅಥವಾ ವರ್ಷಕ್ಕೆ ಮುಂಚೆ ಬುಕ್ ಮಾಡಿ ಸೇವೆ ಮಾಡಬೇಕಾದ್ರೇ. ಆನೆಗೆ 4ನೇ ಮನ್ವಂತರದಿಂದ ಕಾಯ್ತಾ ಇದ್ದಾಗ 7ನೇ ಮನ್ವಂತರದಲ್ಲಿ ಅವಕಾಶ ಆಯಿತು. ಶ್ರೀನಿವಾಸ ಹೇಗಿದ್ದರೂ ಬೇಟೆ ಆಡಲಿಕ್ಕೆ ಹೊರಟಿದ್ದಾನೆ. ಅವನಿಗೇನಾದರೂ ಒಂದು ಪ್ರಿಯಕರವಾದಂಥ ಪ್ರೀತಿ ಆಗುವ ಕೆಲಸ ಮಾಡಬೇಕು, ಹರಿಪ್ರೀತಿಕರ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿ ಆ ಆನೆ, ಭಾಗವತದ ಆನೆ, 4ನೇ ಮನ್ವಂತರದ ಆನೆ ಅಲ್ಲಿ ಬಂತಂತೆ ತಿರುಪತಿ ಬೆಟ್ಟಕ್ಕೆ.
ಗಜೇಂದ್ರ ಬಂತು, ಓಡಿ ಹೋಗಿ ಆ ನಾರಾಯಣಪುರದ ಉದ್ಯಾನದ ಹತ್ರ ಶ್ರೀನಿವಾಸನ ಕಡೆ ತಿರುಗಿ ನಮಸ್ಕಾರ ಮಾಡಿ ಗರ್ಜನೆ ಮಾಡಿತು, ಸೊಂಡಿಲೆತ್ತಿ ಗರ್ಜನೆ ಮಾಡಿತು ಅಂತಂದರೆ, 4ನೇ ಮನ್ವಂತರದಲ್ಲಿ ನನ್ನನ್ನು ಉದ್ಧಾರ ಮಾಡಿದ್ದಿ ಸ್ವಾಮಿ, ನಿನ್ನ ಸೇವೆ ಏನಾದರೂ ಮಾಡಬೇಕು ಅಂತ ಕಾಯ್ತಾ ಇದ್ದೆ, ಇವತ್ತು ಅವಕಾಶ ಸಿಕ್ಕಿದೆ, ಸುಮ್ಮನೆ ಪ್ರಾಣಿಗಳನ್ನು ಬೇಟೆಯಾಡ್ಕೊಂಡು ಬರಬೇಡ, ಅಲ್ಲಿ ಪದ್ಮಾವತಿ ಇದ್ದಾಳೆ ಉದ್ಯಾನದಲ್ಲಿ, ಪದ್ಮಾವತಿ ಕಡೆ ಹೋಗು ಅಂತ ಶ್ರೀನಿವಾಸನಿಗೆ ಪದ್ಮಾವತಿ ಸಮಾಗಮವನ್ನು ಮಾಡಿಸಿ ಹೋಯಿತು ಆನೆ. ಇದೇ ಆನೆ ಮಾಡಿದಂಥ ಸೇವೆ ಅಂತಂದರೆ, ಲಕ್ಷ್ಮೀನಾರಾಯಣರನ್ನು ಸಮಾಗಮ ಮಾಡಿಸ್ಬೇಕು. ಪದ್ಮಾವತಿ ಶ್ರೀನಿವಾಸರ ಕಲ್ಯಾಣೋತ್ಸವ ಅದು ಆನೆಯಿಂದ ನಡೀತು, ಅದಕ್ಕೆ ಮೂಲ ಆನೆ. ಆದ್ದರಿಂದಲೇ ವೆಂಕಟೇಶ ಮಹಾತ್ಮೆಯಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ವ್ಯಾಸರು ಬರೆಯುವಾಗ ಯಾವುದೋ ಒಂದು ಆನೆ ಅಂತ ಬರೆಯೋದಿಲ್ಲ, ಕರೀಂದ್ರ ಸಂಗೇನ ಸಮಾಗತೋ ಹರಿಹಿ ಎಂಥ ಶಬ್ದ ಪ್ರಯೋಗ ಮಾಡ್ತಾರೆ. ಬರೀ ಕರಿ ಅಂದ್ರೆ ಆನೆ, ಕರಿ ಅಂತ ಅನ್ನೋದಿಲ್ಲ, ಕರೀಂದ್ರ ಸಂಗೇನ ಸಮಾಗತೋ ಹರಿಹಿ. ಕರೀಂದ್ರ ಅಂದರೆ ಗಜೇಂದ್ರ, ಆ ಗಜೇಂದ್ರನ ಪ್ರಸಂಗದಿಂದ ಹರಿ ಬಂದ ಅಲ್ಲಿಗೆ ಅಂತಾರೆ. ಯಾಕೆ ಅಂದರೆ 4ನೇ ಮನ್ವಂತರದಲ್ಲಿ ಪರಮಾತ್ಮನ ಅವತಾರದ ಹೆಸರು ಹರಿ ಅಂತ. ಹರಿರಿತ್ಯಾಹೃತೋ ಏನ ಗಜೇಂದ್ರೋ ಮೋಚಿತೋ ಗ್ರಹಾತ್. ಗಜೇಂದ್ರ ಮೋಕ್ಷ ಮಾಡಿದ ರೂಪಕ್ಕೆ ಹರಿ ಅಂತ ಹೆಸರು. ಹರಿ ಅಂದರೆ ಮೂಲ ರೂಪಕ್ಕೂ ಹರಿ ಅಂತ ಕರೀತಾರೆ. ಹರಿಕಥಾಮೃತ ಸಾರ ಅಂದರೆ ಮೂಲರೂಪಿ ಪರಮಾತ್ಮನ ಕಥೆ, ಅದು ಅವನ ತತ್ವ ಅಂತ ಅರ್ಥ. 4ನೇ ಮನ್ವಂತರದಲ್ಲಿ ಅವತಾರ ಮಾಡಿದ್ನಲ್ಲ ಗಜೇಂದ್ರ ವರದ, ಆ ರೂಪಕ್ಕೂ ಹರಿ ಅಂತಲೇ ಹೆಸರು. ಅದೇ ಶಬ್ದವನ್ನು ವ್ಯಾಸರು ಹಾಕ್ತಾರೆ, ಕರೀಂದ್ರ ಸಂಗೇನ ಸಮಾಗತೋ ಹರಿಹಿ, ಹರಿ ಬಂದ ಅಂತಾರೆ. ಹರಿ ಅಂದರೆ ಆ 4ನೇ ಮನ್ವಂತರದ ಪರಮಾತ್ಮನೇ ಶ್ರೀನಿವಾಸ. ಅದನ್ನು ತಿಳ್ಕೊಂಡು ಆನೆ ಬಂದು ಪದ್ಮಾವತಿ ಕಡೆ ಹೋಗು, ಅಲ್ಲಿ ಪದ್ಮಾವತಿ ಇದ್ದಾಳೆ ಅಂತ ಗರ್ಜನೆ ಮಾಡಿದ್ದು ಇದು. ತನ್ನ ಭಾಷೆಯಲ್ಲಿ ಪರಮಾತ್ಮನಿಗೆ ಅದನ್ನು ತಿಳಿಸಿ ಆನೆ ಮಾಯವಾಗಿ ಹೋಯಿತು. ಶ್ರೀನಿವಾಸ ಆ ಕಡೆ ಈ ಕಡೆ ನೋಡ್ತಿದ್ದಾನೆ, ಎಲ್ಲಿ ಅಂತ ನೋಡುವಾಗ ಪದ್ಮಾವತಿ ಕಾಣಿಸಿದ್ದು, ತೋಟದಲ್ಲಿ ಪದ್ಮಾವತಿ ಕಾಣಿಸಿದ್ದು. ಅದಕ್ಕೆ ಹೊರಟಿದ್ದ, ಸರಿಯಾಗಿ ಆನೆ ಪದ್ಮಾವತಿಯನ್ನು ತೋರಿಸಿ ಮಾಯವಾಗಿ ಹೋಯಿತು. ಅವನು ಬೇಟೆಗೆ ಹೊರಟಾಗ ಒಳ್ಳೆ ಮುಹೂರ್ತದಲ್ಲಿ ಹೊರಟಿದ್ದಂತೆ, ಆದ್ದರಿಂದ ಬೇಗ ಕಾರ್ಯಸಿದ್ಧಿಯಾಗಿ ಹೋಯಿತು. ಆ ಮುಹೂರ್ತ ಏನು ಅಂದರೆ ರವಿವಾರ ಹೊರಟಿದ್ದಂತೆ ಶ್ರೀನಿವಾಸ, ಕ್ಷೇಮ ತಾರೆಯಲ್ಲಿ ಹೊರಟಿದ್ದಂತೆ. ತಾರಾಬಲ ಅಂತಾರೆ, ಕ್ಷೇಮ ಅನ್ನುವ ತಾರೆ. ಮತ್ತು ಪುನರ್ವಸು ನಕ್ಷತ್ರ, ಪುನರ್ವಸು ನಕ್ಷತ್ರ ಇತ್ತು, ಕ್ಷೇಮ ತಾರೆ ಇತ್ತು, ಭಾನುವಾರ ಇತ್ತು. ಅದಕ್ಕೆ ಧ್ವಜಯೋಗ ಅಂತ ಕರೀತಾರೆ. ಬಹಳ ಉತ್ತಮವಾದ ಯೋಗ. ಧ್ವಜಯೋಗದಲ್ಲಿ ಹೊರಟಿದ್ದ, ಅಲ್ಲಿ ಪದ್ಮಾವತಿಯ ದರ್ಶನ ಆಯಿತು. ಆ ಪದ್ಮಾವತಿಯನ್ನು ನೋಡಿ ಅವಳನ್ನು ಮಾತಾಡಿಸಿ ಮದುವೆಗೆ ಒಪ್ಪಿಗೆ ತಗೊಳ್ಳೋಣ ಅಂತಲೇ ಹೋಗ್ತಾ ಇದ್ದಾನೆ ಶ್ರೀನಿವಾಸ. ಹತ್ರ ಹೋಗ್ತಿದ್ದಾನೆ. ಆ ಪದ್ಮಾವತಿ ಅಂದರೆ ಯಾರು ಅಂತ ಶೌನಕಾದಿ ಋಷಿಗಳು ಕೇಳ್ತಾರೆ. ಆ ಪದ್ಮಾವತಿ ವೃತ್ತಾಂತ ಏನು? ಶ್ರೀನಿವಾಸ ತಾನು ಬಯಸಿ ಮದುವೆ ಮಾಡಿಕೊಳ್ಬೇಕು ಅಂತ ಹೊರಟಿದ್ದಾನೆ. ಪದ್ಮಾವತಿ ಯಾರು? ಶೃಣ್ವಂತು ಮುನಯಃ ಸರ್ವೇ ಕನ್ಯಾಯ ಜನ್ಮ ಪಾವನಂ ಪುರಾತು ದ್ವಾಪರಶ್ಯಾಂತೆ ಪಾಂಡವಾನಾಂ ಮಹಾತ್ಮನಾಂ ಯುದ್ಧೇ ತು ಭಾರತೇತೀತೆ 28 ಮೇ ಕಲೌ ವಿಕ್ರಮಾರ್ಕಾದಯೋ ಭೂಪಾಃ ಸ್ವರ್ಗಲೋಕಂ ಯದಾ ಯಯುಃ ತತ್ಕಾಲಾಂತೆ ವತ್ಸರಾಣಿ ಸಹಸ್ರಾಣಿ ಸಮಾಗಮನ್ ಚಂದ್ರವಂಶೇ ನೃಪಃ ಕಶ್ಚಿತ್ ಸುವೀರ ಇತಿ ನಾಮಕಃ. ಆ ಪದ್ಮಾವತಿ ಯಾರು? ಆನೆ ತೋರಿಸಿ ಹೋದಂಥ ಕನ್ಯೆ ಯಾರು? ಅವಳ ಚರಿತ್ರೆ ಕೇಳಿದ್ರೇ ಪರಮ ಭಾಗ್ಯ, ಪರಮ ಪುಣ್ಯ. ಅಂಥ ಪದ್ಮಾವತಿಯ ವೃತ್ತ ಅಂತ ಹೇಳ್ತೇನೆ. ಪಾಂಡವರು ದ್ವಾಪರ ಯುಗದಲ್ಲಿ ಪಾಂಡವರಿದ್ದರು. ದ್ವಾಪರದ ಕೊನೆ ಆದಮೇಲೆ ಮಹಾಭಾರತ ಯುದ್ಧ ಆಯಿತು. ಪಾಂಡವರೆಲ್ಲ ಸ್ವರ್ಗಾರೋಹಣ ಮಾಡಿ ಹೋದರು. 28ನೇ ಕಲಿಯುಗ ಬಂತು. ಅದೇ ಪಾಂಡವರ ವಂಶದಲ್ಲಿ ವಿಕ್ರಮಾರ್ಕ ಮೊದಲಾಗಿರ್ತಕ್ಕಂಥ ವಿಕ್ರಮಾರ್ಕಾದಿ ರಾಜರು ಬಂದರು. ಅವರು ಸ್ವರ್ಗಕ್ಕೆ ಹೋದರು. ಅದೇ ವಂಶದಲ್ಲಿ, ಅಂದರೆ ಅವರೆಲ್ಲ ಚಂದ್ರವಂಶದವರು. ಪಾಂಡವರು ಚಂದ್ರವಂಶ, ವಿಕ್ರಮಾರ್ಕಾದಿಗಳು ಚಂದ್ರವಂಶದವರೇ. ಅದೇ ಚಂದ್ರವಂಶದಲ್ಲಿ ಸುವೀರ ಅಂತ ಒಬ್ಬ ರಾಜ ಬಂದ 28ನೇ ಕಲಿಯುಗದಲ್ಲಿ. ಸುವೀರ ರಾಜನ ಮಗನೇ ಸುಧರ್ಮ. ಸುಧರ್ಮರಾಜನಿಗೆ 2 ಗಂಡು ಮಕ್ಕಳು, ಒಬ್ಬ ಆಕಾಶ ರಾಜ, ಇನ್ನೊಬ್ಬ ತೋಂಡಮಾನ ಅಂತ ಇನ್ನೊಬ್ಬ ರಾಜ. ಆಕಾಶ, ತೋಂಡಮಾನ ಅವರಿಬ್ಬರೂ ಕೂಡ ಧರ್ಮಿಷ್ಠರು, ದೃಢಭಕ್ತರು, ನಾರಾಯಣ ಪರಾಯಣರೂ ಆಗಿದ್ದರು. ಅದರಲ್ಲಿ ಜ್ಯೇಷ್ಠ ಆಕಾಶ ರಾಜ, ಕನಿಷ್ಠನಾದವನು ತೋಂಡಮಾನ ರಾಜ. ತೋಂಡ ದೇಶ ಅಂತ ಒಂದು ದೇಶ, ಅದಕ್ಕೆ ಅಧಿಪತಿಯಾಗಿ ಅವನು ಆಳ್ತಾ ಇದ್ದ. ಅವನು ಆಕಾಶ ರಾಜ ಭೂಮಿಯನ್ನು ಆಳುವಾಗ ಎಲ್ಲ ಸಮೃದ್ಧಿ ಇತ್ತಂತೆ. ಹಸುಗಳು ಬೇಕಾದಷ್ಟು ಹಾಲು ಕೊಡ್ತಾ ಇದ್ದವು. ಹೆಣ್ಣು ಮಕ್ಕಳೆಲ್ಲರೂ ಕೂಡ ಪತಿಭಕ್ತರಾಗಿ ಪತಿಪರಾಯಣರಾಗಿರ್ತಾ ಇದ್ದರು. ಯಾವ ಆತಂಕವೂ ಇದ್ದಿಲ್ಲ. ಆದರೆ ರಾಜನಿಗೆ ಎಲ್ಲ ಆತಂಕ ಸೇರಿಕೊಂಡಿತ್ತು. ಆಕಾಶ ರಾಜನಿಗೆ ಸಂತಾನ ಆಗಿದ್ದಿಲ್ಲ. ಕದಾಚಿತ್ ಪುತ್ರ ದುಃಖೇನ ಏಕಾಂತ ಭವನೇ ಸ್ಥಿತ ಎಲ್ಲ ಇತ್ತು. ಒಂದೇ ಒಂದು ಕೊರತೆ ಅಂದರೆ ಆಕಾಶ ರಾಜನಿಗೆ ಮಕ್ಕಳಿಲ್ಲ. ಅದರಿಂದ ಬಹಳ ವ್ಯಥೆ ಪಡ್ತಾ ಇದ್ದ, ದುಃಖ ಪಡ್ತಾ ಇದ್ದ. ಒಂದು ದಿವಸ ಬೃಹಸ್ಪತ್ಯಾಚಾರ್ಯರು
ಆಕಾಶರಾಜನ ಮನೆಗೆ ಬಂದರು. ಬಹಳ ದುಃಖ ಹೇಳಿಕೊಂಡ. ಎಷ್ಟು ಮಾಡಿದ್ದೀನಿ, ಏನೇನು ಪುತ್ರ ಪ್ರಾಪ್ತಿ ಆಗಲಿಕ್ಕೆ ಏನೇನು ಉಪಾಯಗಳಿದೆ ಎಲ್ಲ ಮಾಡಿದ್ದೀನಿ ಅಂತಂದು. ಏನೇನು ಪುತ್ರ ಪ್ರಾಪ್ತಿ ಆಗಲಿಕ್ಕೆ ಉಪಾಯ? ಆಕಾಶರಾಜ ಏನೇನು ಮಾಡಿದ್ದಾನೆ? ಪುತ್ರ ಪ್ರಾಪ್ತಿ ಆಗಬೇಕಾದ್ರೆ ಅಂದರೆ ಅಕಸ್ಮಾತ್ ಸ್ವಲ್ಪ ವಿಳಂಬ ಆಯಿತು ಅಥವಾ ಆಗೋದಿಲ್ಲ ಅಂತೇನಾದರೂ ಅನಿಸಿದಾಗ ಒಂದು ತೊಟ್ಟಿಲು ಮಾಡಿ ಆ ತೊಟ್ಟಿಲಿನಲ್ಲಿ ಸುವರ್ಣಮಯವಾದಂಥ ಕೃಷ್ಣನ ಪ್ರತಿಮೆ ಇಟ್ಟು ದಾನ ಮಾಡಿದರೆ ಸಂತಾನ ಆಗ್ತದಂತೆ. ಇವೆಲ್ಲ ಪುತ್ರ ಪ್ರಾಪ್ತಿಗೆ ಇದ್ದ ಉಪಾಯಗಳು. ದೋಲಾದಾನ ಅಂತಾರೆ. ದೋಲ ಅಂದರೆ ತೊಟ್ಲು, ಅದರಲ್ಲಿ ಸುವರ್ಣನ ಕೃಷ್ಣ. ಸಣ್ಣ ಕೃಷ್ಣ ಮಾಡಿದರೂ ಪರವಾಗಿಲ್ಲ, ಸುವರ್ಣ ಆದ್ದರಿಂದ. ಅಂತೂ ಸುವರ್ಣದ ಕೃಷ್ಣನನ್ನು ದೋಲಾದಲ್ಲಿಟ್ಟು ದಾನ ಮಾಡಿದರೆ ಆಗ್ತದೆ. ಅದನ್ನೂ ಮಾಡಿದ್ದೀನಿ ಎಂದ ಆಕಾಶರಾಜ. ಇನ್ನೊಂದು ವೃಷಭ ದಾನ, ಎತ್ತನ್ನು ದಾನ ಮಾಡಬೇಕಂತೆ. ಎತ್ತು ದಾನ ಮಾಡಿದರೆ ಪುತ್ರ ಸಂತಾನ ಆಗ್ತದೆ ಅಂತಿದೆ. ಈಗೆಲ್ಲ ಟ್ರ್ಯಾಕ್ಟರ್ ಬಂದದ್ರಿಂದ ಎತ್ತು ತಗೊಳ್ಳೋರು ಕಡಿಮೆ. ಅಂತೂ ಎಲ್ಲೋ ಒಂದು ಕಡೆ ಇರ್ತಾರೆ. ಎತ್ತು ದಾನ ಮಾಡಿದರೆ ಪುತ್ರ ಪ್ರಾಪ್ತಿ. ಅಥವಾ ಯಾರಾದರೂ ಒಬ್ಬ ಬಡ ಬ್ರಾಹ್ಮಣನಿಗೆ ಅವನ ಮಗಳಿಗೆ ವಿವಾಹ ಮಾಡಿಸಿದರೆ, ದಂಪತಿಗಳಿಗೆ ಕನ್ಯಾವರ ನೋಡಿ ಅವರಿಗೆ ಖರ್ಚಿಟ್ಟುಕೊಂಡು ವಿವಾಹ ಮಾಡಿಸಿದರೆ ಸಂತಾನ ಪ್ರಾಪ್ತಿ ಆಗ್ತದಂತೆ. ಕನ್ಯಾಪಿತನಿಗೆ ಸಾಮರ್ಥ್ಯ ಇಲ್ಲ, ಅದರ ವರ ಇದ್ದಾನೆ, ಯೋಗ್ಯವಾದ ವರ ಇದ್ದಾನೆ, ವರನೂ ಅಂಥವನೇ, ಖರ್ಚಿಟ್ಕೊಂಡು ಮಾಡ್ಕೊಳ್ಳಿಕ್ಕೆ ಇವನಿಗೂ ಶಕ್ತಿ ಇಲ್ಲ, ಕನ್ಯಾಪಿತನಿಗೂ ಶಕ್ತಿ ಇಲ್ಲ ಅಂತಾದಾಗ ರಾಜರಾದವರು ಅಥವಾ ಧನಿಕರಾದವರು ಅವರಿಬ್ಬರ ಮದುವೆ ಖರ್ಚಿಟ್ಟುಕೊಂಡು ಮದುವೆ ಮಾಡಿಸಿದರೆ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ. ಸುವರ್ಣಧೇನು ದಾನ, ಬಂಗಾರದ ಹಸು ಮಾಡಿ ಸುವರ್ಣಧೇನು ದಾನ ಮಾಡಿದರೆ ಸಂತತಿ ಆಗ್ತದೆ. ಅಥವಾ ಘೃತಕುಂಭ ದಾನ, ಕುಂಭದಲ್ಲಿ ತುಪ್ಪವನ್ನು ತುಂಬಿಸಿ ಘೃತಕುಂಭ ದಾನ ಮಾಡಬೇಕು. ಕೂಷ್ಮಾಂಡ ದಾನ ಮಾಡಿದರೂ ಆಗ್ತದೆ. ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಅಲ್ಲ, ಬೂದುಗುಂಬಳಕಾಯಿ. ಸುಮ್ಮನೆ ದಾನ ಮಾಡಿಬಿಡೋದಲ್ಲ, ಅಂಗಡಿಯಿಂದ ತಂದು ಅದಕ್ಕೆ ಸುತ್ತಲೂ ಅದಕ್ಕೆ ಪೂರ್ತಿ ಎಳ್ಳೆಣ್ಣೆ ಹಚ್ಚಬೇಕು. ಎಳ್ಳೆಣ್ಣೆ ಹಚ್ಚಿ ಎಳ್ಳು ಮೆತ್ತಬೇಕು. ಒಂದು ಬಂಗಾರದ ಯೋಗ್ಯತಾನುಸಾರ ಬಂಗಾರದ ಒಂದು ತಂತಿನೋ ಅಥವಾ ಮೂಗುತಿನೋ ಏನಾದರೂ ಒಂದು ಬಂಗಾರದ ಆಭರಣವನ್ನು ಅದಕ್ಕೆ ಚುಚ್ಚಬೇಕು. ಅದನ್ನು ಕೊಡಬೇಕು. ಬರೀ ಎಳ್ಳು ಹಚ್ಚಿ ಕುಂಬಳಕಾಯಿ ಕೊಟ್ಟರೆ ಯಾರೂ ತೊಗೊಳ್ಳೋದಿಲ್ಲ. ಸ್ವಲ್ಪ ಬಂಗಾರದ್ದೇನಾದರೂ ಒಂದು ಮುರು ಅಂತಾರೆ, ಅದನ್ನು ಚುಚ್ಚಿದರೆ ಆವಾಗ ತಗೋತಾರೆ. ಈ ರೀತಿ ಕುಂಬಳಕಾಯಿ ದಾನ ಮಾಡಿದರೆ ಕೂಷ್ಮಾಂಡ ದಾನ. ಅವನು ಹೇಳ್ತಾನೆ ಆಕಾಶರಾಜ, ಎಲ್ಲ ಮಾಡಿದ್ದೀನಿ ಇಂದ. ವೃಷಭ ದಾನ ಮಾಡಿದ್ದೇನೆ, ವಿಪ್ರ ವಿವಾಹವನ್ನು ಮಾಡಿಸಿದ್ದೀನಿ, ಸುವರ್ಣಧೇನು ದಾನ ಎಲ್ಲ ಆಗಿದೆ. ಅದರ ಜೊತೆಗೆ ತೀರ್ಥಯಾತ್ರೆ ಮಾಡಿದರೂ ಕೂಡ ಆಗ್ತದಂತೆ. ತೀರ್ಥಯಾತ್ರೆಯೂ ಕೂಡ ಪುತ್ರ ಪ್ರಾಪ್ತಿಗೆ ಉಪಾಯ ಅಂತುಂಟು. ಅಕಸ್ಮಾತ್ ತನಗೆ ಆಗಲಿಲ್ಲ, ಅನುಕೂಲ ಇಲ್ಲ ಅಂತಂದರೆ ಒಬ್ಬ ಬ್ರಾಹ್ಮಣನಿಗೆ ತೀರ್ಥಯಾತ್ರೆ ಮಾಡಿಸಿಬಿಡ್ಬೇಕಂತ. ಅದನ್ನೂ ಮಾಡಿಸಿದ್ದೀನಿ, ನಾನೂ ಮಾಡಿದ್ದೀನಿ, ಪುತ್ರ ಪ್ರಾಪ್ತಿ ಆಗ್ತಾ ಇಲ್ಲ. ಏನು ಮಾಡಬೇಕು? ಆಗ ಬೃಹಸ್ಪತ್ಯಾಚಾರ್ಯ ಹೇಳಿದ್ರು, ಇನ್ನೂ ಒಂದು ಬಾಕಿ ಇದೆ, ಅದನ್ನು ಮಾಡಿದ್ದೀಯಾ? ಏನು? ಪುತ್ರೇಷ್ಟಿ ಅಂತ ಒಂದು ಯಾಗ ಇದೆ. ಆ ಪುತ್ರೇಷ್ಟಿಯನ್ನು ಮಾಡಿದರೆ ಸಂತಾನ ಆಗ್ತದೆ. ಅಥರ್ವಣ ಮಂತ್ರಗಳು ಅಂತಿದೆ. ಅಥರ್ವಣ ಉಪನಿಷತ್ತು ಪಾರಾಯಣ ಮಾಡಿದರೂ ಸಂತತಿ ಆಗ್ತದೆ. ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಅಂತ ಬ್ರಹ್ಮದೇವರು ಪರಮಾತ್ಮನಿಗೆ ಹಿರಿಯ ಮಕ್ಕಳಾಗಿ ಹುಟ್ಟಿದರು ಅಂತ ಒಂದು ಸೃಷ್ಟಿಯನ್ನು ಹೇಳುವ ಉಪನಿಷತ್ತು ಅಥರ್ವಣ ಉಪನಿಷತ್ತು. ಅದೂ ಆಗ್ತದೆ. ಅಥರ್ವಣ ಮಂತ್ರಗಳಿಂದ ಹೋಮ ಮಾಡಬೇಕು. ಪುತ್ರೇಷ್ಟಿ ಅದು ಮಾಡಿದ್ದಿಲ್ಲ. ಹಾಗಾದರೆ ಪುತ್ರೇಷ್ಟಿ ಮಾಡು, ಸಂತಾನ ಆಗ್ತದೆ. ಎಲ್ಲಿ ಮಾಡೋದು? ಅರಣಿ ನದಿ ಅಂತ ಒಂದು ನದಿ ತೀರದಲ್ಲಿ ಮಾಡಿಸಿದರಂತೆ ಬೃಹಸ್ಪತ್ಯಾಚಾರ್ಯ. ಒಂದು ಊರು ಕೂಡ ಇದೆ, ಆರಣಿ ಅಂತ ಒಂದು ಊರಿದೆ. ಬಹುಶಃ ಅಲ್ಲಿ ನದಿ ಇತ್ತೋ ಏನೋ ಗೊತ್ತಿಲ್ಲ. ಅಂತೂ ಒಂದು ಅರಣಿ ನದಿ ಅಂತ ಬರೀತಾರೆ. ಅರಣಿ ನದಿ ತೀರದಲ್ಲಿ ಆಕಾಶರಾಜ ಅಲ್ಲಿ ಒಂದು ಪುತ್ರೇಷ್ಟಿ ಮಾಡೋಣ ಅಂತ ಹೊರಟ. ಪುತ್ರೇಷ್ಟಿ ಮಾಡಬೇಕಾದ್ರೆ ಭೂಶೋಧನೆ ಮಾಡಬೇಕು. ಮೊದಲು ನೇಗಿಲಿನಿಂದ ಭೂಮಿಯನ್ನು ಶೋಧನೆ ಮಾಡಿ ಉಳಬೇಕು. ಆ ಮಣ್ಣೆಲ್ಲ ಮೇಲಿಂದೆಲ್ಲ ತೆಗೆದು ಶುದ್ಧವಾದ ವೇದಿಕೆ ನಿರ್ಮಾಣ ಮಾಡಿ ಆಮೇಲೆ ಮಾಡಬೇಕು. ಅವನು ಸಂಕಲ್ಪ ಮಾಡುವಾಗಲೇ ಅವನಿಗೆ ಫಲಸಿದ್ಧಿ ಆಯಿತು. ಬೃಹಸ್ಪತ್ಯಾಚಾರ್ಯ ಹೇಳಿದರು, ಅರಣಿ ನದಿ ತೀರದಲ್ಲಿ ನೇಗಿಲಿನಿಂದ ಭೂಮಿ ಉಳ್ತಾ ಇದ್ದಾನೆ. ಆವಾಗಲೇ ಮೇಲಿನ ಮಣ್ಣು ಒಂದು ಹೆಂಟೆ ಆಚೆ ಬಿತ್ತು, ಒಂದು ಕಮಲ ಕಾಣಿಸ್ತವನಿಗೆ, ದಿವ್ಯವಾದಂಥ ಕಮಲ ಭೂಗರ್ಭದಲ್ಲಿ. ಏನಿದು ಅಂತ ಕಮಲ ನೋಡ್ತಿದ್ದಾನೆ. ಆ ಕಮಲದೊಳಗೆ ಆ ಪತ್ರಗಳನ್ನೆಲ್ಲ ವಿಸ್ತಾರ ಮಾಡಿ ನೋಡಿದ. ತುಂಬ ಪತ್ರ ಇರ್ತದೆ, ಎಲೆಗಳು. ಅದನ್ನೆಲ್ಲ ಅಗಲಿಸಿ ನೋಡಿದರೆ ದಿವ್ಯವಾದಂಥ ಹೆಣ್ಣು ಮಗು ಆ ಕಮಲದಲ್ಲಿದೆ. ಪುತ್ರೇಷ್ಟಿ ಇನ್ನೂ ಆಗಿಲ್ಲ, ಏನಿಲ್ಲ, ಪ್ರಾರಂಭದ ಭೂಶೋಧನ ಕಾಲದಲ್ಲೇ ತನಗೊಂದು ಹೆಣ್ಣು ಮಗು ಸಿಕ್ಬಿಡ್ತು. ಪರಮ ಸಂತೋಷ ಆಯಿತು. ಎಂಥ ಭಾಗ್ಯನಂದು ಅಂತ ಯೋಚನೆ ಮಾಡಿ ಆ ಹೆಣ್ಣು ಮಗುವನ್ನು ಎತ್ಕೊಂಡ್ಬಿಟ್ಟ. ಬಹಳ ಕಾಲ ಮಕ್ಕಳಿದ್ದಿಲ್ಲ. ಎತ್ಕೊಂಡ, ಮುದ್ದಾಡಿದ. ಆಮೇಲೆ ಅವನಿಗೆ ಯೋಚನೆ ಬಂತು,
ನಾನೇನೋ ಮಕ್ಕಳಿಲ್ಲ ಅಂತ ಈ ಹೆಣ್ಣು ಕೂಸನ್ನು ತೊಗೊಂಡು, ದಿವ್ಯವಾದದ್ದು, ಸಾಕ್ಷಾತ್ ಲಕ್ಷ್ಮೀದೇವಿನೇ ಹೆಣ್ಣು ಕೂಸಾಗಿ ದೊರೆತಿದ್ದಾಳೆ. ಆದರೆ ಮರುಕ್ಷಣದಲ್ಲಿ ಅವನಿಗೆ ದೊಡ್ಡ ಚಿಂತೆ ಆಯಿತು. ಇದು ಸಾಧಾರಣ ಕನ್ಯೆ ಅಲ್ಲ, ಭೂಗರ್ಭದಲ್ಲಿ ಕಮಲದಲ್ಲಿ ದೊರೆತಂಥ ಕನ್ಯೆ. ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಮುಂದೆ? ಹುಟ್ಟುವಾಗಲೇ ಯೋಚನೆ. ಸಾಧಾರಣ ಮಗು ಹುಟ್ಟಿದ್ರೇ ಹೆಣ್ಣುಮಕ್ಕಳಿಗೆ ಯೋಚನೆ ಶುರುವಾಗ್ತದಂತೆ. ಹೆಣ್ಣು ಹುಟ್ಟಿದ ಕೂಡಲೇ ತಂದೆ ತಾಯಿಗಳಿಗೆ ಯೋಚನೆ. ಸಂಭವೇ, ಸತ್ಯಧರ್ಮರು ಒಂದು ಶ್ಲೋಕ ಬರೀತಾರೆ, ಸಂಭವೇ ಸ್ವಜನ ದುಃಖಕಾರಿಕಾ ಸಂಪ್ರದಾನ ಸಮಯೇರ್ಥಹಾರಿಕಾ ಯೌವನೇ ಚ ಬಹುದೋಷಕಾರಿಕಾ ದಾರಿಕಾ ಹೃದಯ ದಾರಿಕಾ ಪಿತುಃ ಅಂತ. ದಾರಿಕಾ ಅಂದರೆ ಹೆಣ್ಣುಮಗಳು ಒಂದರ್ಥ, ಇನ್ನೊಂದು ದಾರಿಕಾ ಅಂತಂದರೆ ಒಡಿಯುವವಳು ಅಂತ ಅರ್ಥ. ಏನು ಹೊಡಿತಾಳೆ ಅಂದರೆ ತಂದೆ ಎದೆ ಹೊಡಿತಾಳಂತೆ. ಎದೆ ಹೊಡಿತು ಅಂತಾರೆ ನೋಡ್ರಿ. ಹೆಣ್ಣು ಮಗು ಹುಟ್ಟಿದ ಕೂಡಲೇ ಎದೆ ಹೊಡೆದು ಬಿಡ್ತದಂತೆ. ಅಯ್ಯೋ, ಯಾರಿಗೆ ಕೊಡಬೇಕು? ಸಂಭವೇ ಸ್ವಜನ ದುಃಖಕಾರಿಕಾ. ಹುಟ್ಟಿದ ಕೂಡಲೇ ಹೆಣ್ಣ ಅಂತ ಎಲ್ಲರೂ ಅಂತಾರಂತೆ. ಹೆಣ್ಣು ಹುಟ್ಟಿತಾ? ಗಂಡಾಗಿದ್ದರೆ ಏನೋ ಕೇಳೋಣ ಅಂತ ಅಂದ್ಕೊಂಡಿದ್ದೆ, ಇರಲಿ ಬಿಡು ಅಂತಾರೆ ಅಷ್ಟೆ. ಸ್ವಜನರಿಗೆಲ್ಲ ದುಃಖ. ಸಂಪ್ರದಾನ ಸಮಯೇ, ಮದುವೆ ಮಾಡಿಕೊಡುವಾಗ ಅರ್ಥಹಾರಿಕ, ಸಾಕಷ್ಟು ದುಡ್ಡು ಖರ್ಚಾಗ್ತದೆ. ಸಂಭವೇ ಸ್ವಜನ ದುಃಖಕಾರಿಕ ಸಂಪ್ರದಾನ ಸಮಯೇ ಅರ್ಥಹಾರಿಕ ಯೌವನೇ ಚ ಬಹು ದೋಷಕಾರಿಕ. ಕಾಲಕ್ಕೆ ಸರಿಯಾಗಿ ಮದುವೆ ಮಾಡಲಿಲ್ಲ, ಸ್ವಲ್ಪ ತಡ ಆಯಿತು ಅಂತಂದರೆ ಏನೇನೋ ಅನಾಹುತಗಳು ಆಗುವ ಸಂಭವ ಇರ್ತದೆ. ಯೌವನೇ ಚ ಬಹುದೋಷಕಾರಿಕ ದಾರಿಕಾ ಹೃದಯ ದಾರಿಕಾ ಪಿತುಃ. ಆ ಹೆಣ್ಣು ಮಗು ಹುಟ್ಟಿತು ಅಂದರೆ ತಂದೆಗೆ ಎದೆ ಒಡೆದಂಗೆ ಆಗ್ತದಂತೆ. ಏನು ಮಾಡಬೇಕು? ಇವನಿಗಂತೂ ಆಕಾಶರಾಜನಿಗೆ ಇನ್ನೂ ಆತಂಕ. ಇದು ಅಯೋನಿಜ ಕನ್ಯೆ. ಅಯೋನಿಜ ಕನ್ಯೆ ಅಂದರೆ ಗರ್ಭವಾಸ ಮಾಡಿ ಸ್ತ್ರೀ ಗರ್ಭದಿಂದ ಹುಟ್ಟಿದ್ದಲ್ಲ. ಅಂಥವ್ರಿಗೆ ಯಾರಿಗೂ ಕೊಡೋ ಹಾಗಿಲ್ಲ. ಯಾಕೆ? ಭೂಗರ್ಭದಲ್ಲಿ ದೊರೆತಂಥ ಹೆಣ್ಣು ಮಗು ಅಂಥ ಗಂಡು ಮಗುವಿಗೆ ಕೊಡಬೇಕಾಗ್ತದೆ. ಎಲ್ಲಿ ಸಿಗಬೇಕು? ಇಂಥ ಹೆಣ್ಣು ಮಗು ಹುಟ್ಟಿತಲ್ಲ, ಏನು ಮಾಡೋದು? ಮುಂದೆ ದೊಡ್ಡ ಜವಾಬ್ದಾರಿ. ಈಗೇನೋ ಸಂತೋಷ, ಮುಂದೇನು ಮಾಡೋದು? ಬೇಡವೇ ಬೇಡ, ಸುಮ್ಮನೆ ಆರಾಮಾಗಿರೋಣ ಅಂಥೇಳಿ ಆ ಮಗುವನ್ನು ಮತ್ತೆ ಕಮಲದಲ್ಲೇ ಇಡ್ಲಿಕ್ಕೆ ಹೋದನಂತೆ. ವಾಪಸ್ ಇಟ್ಟುಬಿಡೋಣ ಅಂತ ಹೊರಟ. ಇಡ್ಲಿಕ್ಕೆ ಅಂತ ಹೋದಾಗ ಅಶ್ರೀರವಾಣಿ ಆಯ್ತಂತೆ. ನೀನು ಯಾಕೆ ಯೋಚನೆ ಮಾಡ್ತೀವೋ ಮದುವೆ ಹೊತ್ತಿಗೆ? ಇನ್ನೂ ಸಾಕಷ್ಟು ವರ್ಷಗಳಿದೆ. ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾಂಸ್ತ್ರಿಧೀಶಃ. ನೀನ ಮಾಡೋದು ಮದುವೆ? ಪರಮಾತ್ಮ ಮಾಡ್ತಾನೆ. ಎಲ್ಲರ ಕ್ಷೇಮ ನೋಡ್ಕೊಳ್ಳಿಕ್ಕೆ ಭಗವಂತ ಇದ್ದಾನೆ. ವಿಶ್ವಸ್ಯ ಯಸ್ಥಿತಿಲಯೋದ್ಭವ ಹೇತು ರಾಜ್ಯೋ ಯೋಗೀಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾಂಸ್ತ್ರಿಧೀಶಃ ತ್ರಾತಾಸ್ಮದೀಯ ವಿಮರ್ಶೇನ ಕಿಯಾನಿಹಾರ್ಥ. ನಾವು ತಲೆ ಕೆಡಿಸ್ಕೊಂಡು ಸುಮ್ಮನೆ ಏನು ಉಪಯೋಗ? ಮದುವೆಯ ಸಮಯಕ್ಕೆ ಬಂದಾಗ, ವಯಸ್ಸಿಗೆ ಬಂದಾಗ ಭಗವಂತ ಏನಾದರೂ ಒಂದು ಘಟನೆ ಮಾಡ್ತಾನೆ. ಯಾಕೆ ಯೋಚನೆ ಮಾಡಿ ತಲೆ ಕೆಡಿಸ್ಕೋತಿ? ಸಿಕ್ಕ ಮಗುವನ್ನು ಯಾಕೆ ಪುನಃ ಭೂಮಿಯಲ್ಲಿ ಇಡ್ಲಿಕ್ಕೆ ಹೋಗ್ತಿದ್ದೆ ಆ ಕಮಲದಲ್ಲಿ? ತಗೋ ಅಂತ ಅಶರೀರವಾಣಿ ಆಯಿತು. ಇದೇ ಪರಮಾತ್ಮ ಆ ಸಮಯಕ್ಕೆ ಬಂದಾಗ ಏನಾದರೂ ಒಂದು ಮಾಡಿ ಬಗೆಹರಿಸ್ತಾನೆ. ತಲೆ ಕೆಡಿಸ್ಕೊಳ್ಳೋರು ಇವರಷ್ಟು ಸುಮ್ಮನೆ ತಲೆ ಕೆಡಿಸ್ಕೊಂಡದಾಗಿರ್ತದೆ. ಇನ್ಯಾವುದೋ ರೀತಿಯಲ್ಲಿ ಪರಿಹಾರ ಮಾಡಿರ್ತಾನೆ. ಏನೇನೋ ತಲೆ ಕೆಡಿಸ್ಕೊಂಡಿರ್ತಾರೆ. ಈ ಸಂಬಂಧವೇ ಇರೋದಿಲ್ಲ ಕೊನೆಗೆ ಸಮಸ್ಯೆ ಪರಿಹಾರಕ್ಕೆ. ಇನ್ನೊಂದು ರೀತಿಯಲ್ಲಿ ಮಾಡಿಸಿಬಿಟ್ಟಿರ್ತಾನೆ. ಹಾಗಾಗಿ ಅಶರೀರವಾಣಿ ಕೇಳಿದ ಮೇಲೆ ಇವನಿಗೆ ಸ್ವಲ್ಪ ಧೈರ್ಯ ಬಂತು. ಆಕಾಶರಾಜ ಆ ಮಗುವನ್ನು ಮತ್ತೆ ಎತ್ಕೊಂಡ, ಮನೆಗೆ ತಂದ ಕನ್ಯಾಗಮನ ಪುಣ್ಯೇನ ಸಾಬಾಲ ಗರ್ಭಿಣಿ ಭವತ್. ಅವು ಮನೆಗೆ ತಂದ ಪುಣ್ಯ. ಯಾವಾಗ ಆ ಲಕ್ಷ್ಮಿಯನ್ನು ಮನೆಗೆ ತಂದನೋ ಅವಳು ಕಾಲಿಟ್ಟ ಮುಹೂರ್ತ ಅವನ ಹೆಂಡತಿ, ಆಕಾಶರಾಜನ ಹೆಂಡತಿ ಧರಣಿ ದೇವಿ ಗರ್ಭಿಣಿನೇ ಆಗಿಬಿಟ್ಟಂತೆ. ಗರ್ಭಧಾರಣೆ ಮಾಡಿದ್ಲು. ಇದು ಕನ್ಯಾಗಮನ ಪುಣ್ಯ. ಆ ಹೆಣ್ಣು ಕೂಸು ಮನೆಗೆ ತಂದ ಪುಣ್ಯ. ಗರ್ಭಧಾರಣೆ ಆಯಿತು. ಆಮೇಲೆ ಎಲ್ಲ ಕಾರ್ಯಕ್ರಮಗಳು, ಸೀಮಂತಾದಿಗಳನ್ನು ಮಾಡಿದ್ದಾನೆ. ಸೀಮಂತ ಅಂದರೆ ನಿನ್ನೆ ಹೇಳಿದೆ, ಇಲ್ಲಿಯೂ ಮತ್ತೆ ಬರೀತಾರೆ ವ್ಯಾಖ್ಯಾನಕಾರರು. 5ನೇ ತಿಂಗಳಿಗೆ ಅಥವಾ ಅನುಕೂಲ ನೋಡಿಕೊಂಡು ಸೀಮಂತ ಅಂತ ಮಾಡ್ತಾರೆ. ಏನದು ಅಂತಂದರೆ, ರಾಕ್ಷಸಿಯರು ಆ ಗರ್ಭವನ್ನು ತಿನ್ನಲಿಕ್ಕೆ ಬರ್ತಾರೆ. ಅವರನ್ನು ನಿರಸನ ಮಾಡೋದಕ್ಕೋಸ್ಕರ ಆ ಪತ್ನಿಯಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿಯನ್ನು ಆವಾಹನೆ ಮಾಡ್ತಕ್ಕಂಥ ಒಂದು ಕರ್ಮ ಅದು. ಅಂಥ ಸೀಮಂತೋನ್ನಯನಾದಿಗಳೆಲ್ಲ ನಡೀತು. ದಶಮಾಸದಲ್ಲಿ 10ನೇ ತಿಂಗಳಾದ ಮೇಲೆ ಒಳ್ಳೆ ಗಂಡು ಮಗುವಿಗೆ ಜನ್ಮ ಕೊಟ್ಲಂತೆ. ಗಂಡು ಮಗುವಿಗೆ ಜನ್ಮ ಕೊಟ್ಟಾಗ ಭಾಳ ಸಂತೋಷ ಆಯಿತು. ಛತ್ರ ಚಾಮರ ಬಿಟ್ಟು ಇನ್ನೆಲ್ಲ ದಾನ ಮಾಡಿದ್ದಾನೆ. ಅಷ್ಟು ದಾನ ಮಾಡಿದ್ದಂತೆ. ಛತ್ರ ಚಾಮರ ಸಿಂಹಾಸನ ಮಾಡೋ ಹಂಗಿಲ್ಲ. ಅದನ್ನು ಬಿಟ್ಟು ನವಧಾನ್ಯಗಳು, ಪ್ರಾಚೀನ ಧಾನ್ಯಗಳು, ಹೊಸ ಧಾನ್ಯಗಳು ಅಂತ, ಹಳೆ ಧಾನ್ಯ, ಹೊಸ ಧಾನ್ಯ, ನಾನಾ ವಿಧವಾದ ಸಂಪತ್ತು, ವಾಹನಗಳು, ವಸ್ತ್ರಗಳು ಎಲ್ಲ ದಾನ ಮಾಡಿದ. ಆಮೇಲೆ ನಾಮಕರಣ ಮಾಡಬೇಕಾಯಿತು. ಬ್ರಾಹ್ಮಣರನ್ನು ಕೇಳಿದ, ನಮ್ಮ ಗಂಡು ಮಗುವಿಗೆ ಒಂದು ಹೆಸರಿಡಬೇಕು, ಏನಾದರೂ ಒಂದು ಹೆಸರು ಸೂಚಿಸ್ರಿ ಅಂತ. ಮಗು ಹುಟ್ಟೋದಕ್ಕಿಂತ ದೊಡ್ಡ ಸಮಸ್ಯೆ ನಾಮಕರಣ ಮಾಡೋದಾಗಿರ್ತದೆ. ಆಕಾಶರಾಜನ ಕಾಲದಿಂದಲೂ ಇತ್ತು. ಅವನು ಕೇಳಿದ, ಒಂದು ಒಳ್ಳೆ ಹೆಸರು ಹೇಳ್ರಿ ಅಂತ ಕೇಳಿದ. ಬ್ರಾಹ್ಮಣರು ಹೇಳಿದರು, ವಸುದಾನ ಅಂತ ಹೆಸರಿಡು ಅಂದರು.
ಯಾರ್ಯಾರು ಇಟ್ಟುಕೊಂಡಿಲ್ಲ. ಯಾಕೆ ಅಂತಂದರೆ ಅದೊಂದು ವಿಚಿತ್ರ ಹೆಸರು. ವಸು ಅಂದರೆ ಸಂಪತ್ತು. ಬ್ರಾಹ್ಮಣರು ಹೇಳಿ ಈ ಮಗು ಹುಟ್ಟಿದ್ರಿಂದ ನಮಗೆಲ್ಲ ವಸು ದಾನ ಆಯಿತು, ಬೇಕಾದಷ್ಟು ದಾನ ಕೊಟ್ಟಿದ್ದಿ, ಅದರ ನೆನಪಿಗೆ ವಸುದಾನ ಅಂತ ಹೆಸರಿಡು ಅಂತಂದರು. ಅದಕ್ಕೆ ಸರಿಯಾಗಿ ವಸುದಾನ ಅಂತ ಹೆಸರಿಟ್ಟ. ಅದು ಸುಮ್ಮನೆ ಆದದ್ದಲ್ಲ, ಅನ್ವರ್ಥಕವೂ ಆಯಿತು. ಯಾಕೆಂದರೆ ರೋಹಿಣಿ ನಕ್ಷತ್ರದ 2ನೇ ಪಾದದಲ್ಲಿ ಹುಟ್ಟಿದ್ದಂಥವ್ರು. ರೋಹಿಣಿ ನಕ್ಷತ್ರಕ್ಕೆ 4 ಪಾದ, ಪ್ರತಿಯೊಂದು ನಕ್ಷತ್ರಕ್ಕೆ 4 ಪಾದ ಇರ್ತದೆ. ಅದರಲ್ಲಿ ರೋಹಿಣಿ ನಕ್ಷತ್ರಕ್ಕೆ ಓ ವ ವಿ ಉ ಈ ಹೆಸರಿನಿಂದಲೇ ಇಡಬೇಕು. ಮೊದಲನೇ ಪಾದದಲ್ಲಿ ಹುಟ್ಟಿದರೆ ಓ ಅಂತ ಬರಬೇಕು, 2ನೇ ಪಾದದಲ್ಲಿ ಆಗಿದ್ದರೆ ವ, 3ನೇ ಪಾದದಲ್ಲಿ ಹುಟ್ಟಿದರೆ ವಿ, ವೀರ, ಹೀಗೆಲ್ಲ ಹೆಸರಿಡಬೇಕು. 4ನೇ ಪಾದ ಆಗಿದ್ದರೂ ಊ ಅಂತ ಬರಬೇಕು ಆರಂಭದ ಅಕ್ಷರ. ಸರಿಯಾಗಿ ವ ಬಂತು. ರೋಹಿಣಿ ನಕ್ಷತ್ರದ 2ನೇ ಪಾದ ಇದ್ದದ್ದರಿಂದ ವಸುದಾನ ಅಂತ ನಾಮಕರಣ ಮಾಡಿದರು. ಅದೇ ಸಂದರ್ಭದಲ್ಲಿ ಆ ಹೆಣ್ಣು ಮಗುವಿಗೊಂದು ಹೆಸರಿಡಬೇಕಲ್ಲ, ಏನು ಅಂತ ಕೇಳಿದಾಗ ಪದ್ಮದಲ್ಲಿ ದೊರೆತ ಶಿಶುವಾದ್ದರಿಂದ ಪದ್ಮಾವತಿ ಅಂತ ಹೆಸರಿಡು ಅಂತಂದರು. ಪದ್ಮದಲ್ಲಿ ದೊರೆತ ಹೆಣ್ಣು ಮಗಳು. ಮತ್ತು ಮೇಲಾಗಿ ಪದ್ಮಾಯಾಹ ಅವತಾರತ್ವಾತ್, ಪದ್ಮ ಅಂದರೆ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯ ಅವತಾರಳೂ ಆಗಿದ್ದಾಳಾದ್ದರಿಂದ ಲಕ್ಷ್ಮೀ ಅವತಾರಭೂತಳು ಆಗಿದ್ದಾಳೆ. ಹಾಗಾಗಿ ಪದ್ಮಾವತಿ ಅಂತ ನಾಮಕರಣ ಮಾಡುವಂದರು. ಪದ್ಮಾವತಿ ವಸುದಾನ ಅಂತ ನಾಮಕರಣ ಮಾಡಿದ್ದಾರೆ. ಇವರು ಯಾರು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ, ಪದ್ಮಾವತಿ, ಚಂದ್ರನೇ ವಸುದಾನ. ವಸುದಾನ ಅಂದರೆ ಚಂದ್ರನ ಅವತಾರ. ಸಮುದ್ರ ಮಥನ ಕಾಲದಲ್ಲಿಯೂ ಅವರಿಬ್ಬರು ಜೊತೆಗೇ ಹುಟ್ಟಿದ್ರು. ಲಕ್ಷ್ಮೀನೂ ಸಮುದ್ರದಿಂದಲೇ ಹುಟ್ಟಿದ್ಲು, ಚಂದ್ರನೂ ಸಮುದ್ರದಿಂದಲೇ ಹುಟ್ಟಿದ್ದ. ಕ್ಷೀರೋದಾರ್ ನವಸಂಭೂತ ಅಂತಾರೆ. ಕ್ಷೀರೋದಾರ್ ನವಸಂಭೂತ, ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀ ದೇವಿ ಜೊತೆಗೇ ಹುಟ್ಟಿದ್ದ. ಇಲ್ಲಿಯೂ ಕೂಡ ಮೊದಲು ಲಕ್ಷ್ಮೀ ಬಂದಲು ಪದ್ಮಾವತಿಯಾಗಿ, ಆಮೇಲೆ ಚಂದ್ರನೇ ವಸುದಾನ ಅನ್ನೋ ಹೆಸರಿನಿಂದ ಅವತಾರ ಮಾಡಿದ್ದಾನೆ.